ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಕಡೆ ತಿಂಗಳುಗಳಲ್ಲಿ ನಾವು ಬಂದಿದ್ದೇವೆ. ಎಲ್ಲರೂ ರೋಮರ್ 2:15 ತೆಗೆದು ನಾವು ಓದೋಣ. ರೋಮರ್ 2:15. ತಮಗೆ ಧರ್ಮ ಪ್ರಮಾಣವಾಗಿದ್ದರೆ, ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪು ಎಂದು ತಪ್ಪಿಲ್ಲವೆಂದು ಸೂಚಿಸುತ್ತವೆ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ನಮಗೆ ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಿರುವ ವಾಕ್ಯಗಳು ಹಬ್ಬದ ಡಿಸೆಂಬರ್ ತಿಂಗಳಾಗಿರೋದರಿಂದ ಹಬ್ಬದ ಬಗ್ಗೆ ಮಾತಾಡೋದಕ್ಕೆ ನಮಗೆ ಪ್ರೇರೇಪಿಸಿ ನೀ ಸತ್ಯ ವಾಕ್ಯಗಳನ್ನು ಕೊಡ್ತಿರೋದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ವಾಕ್ಯಗಳೆಲ್ಲ ಕೇಳಿ ಅದರ ಹೃದಯದಲ್ಲಿ ಕ್ರಿಯೆ ಮಾಡುವಂತೆ, ಯೇಸುವೇ ನಾವು ಬದಲಾಗುವಂತೆ, ಸಾಕ್ಷಿಯಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ಬರುವಿಕೆಗೆ ನಾವು ಸಿದ್ಧರಾಗುವಂತೆ ಕೃಪೆ ಮಾಡು. ನಿನ್ನ ಕೃಪೆ ನಮಗೆ ಅಧಿಕವಾಗಲಿ ಅಪ್ಪ. ನೀತಿ ಸತ್ಯದಲ್ಲಿ ಪರಿಶುದ್ಧತೆಯಲ್ಲಿ ನಮ್ಮ ಆತ್ಮಗಳನ್ನು ತಂದೆ ಮಾಂಸಿಕ ಜೀವಿತದಿಂದ ಪರಿಶುದ್ಧ ಜೀವಿತಕ್ಕೆ ನಡೆಯುವಂತೆ ಕೃಪೆ ಮಾಡು. ನಿನ್ನ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಾವು ಸಿದ್ಧರಾಗಲು, ಇತರರನ್ನು ಬರುವಿಕೆಗೆ ಸಿದ್ಧ ಮಾಡಲು ಕೃಪೆ ಮಾಡು. ಸತ್ಯದಲ್ಲಿ ನಿಲ್ಲುವಂತೆ ಕೃಪೆ ಮಾಡು. ಯೇಸುವೆ, ನೀನು ಮಾತಾಡು, ನಾವು ಕೇಳ್ತೇವೆ. ನೀ ಕ್ರಿಯೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ದಿನದಲ್ಲಿ ಹೋದ ವಾರದಲ್ಲಿ ನಾವು ಕೊಲೊಸ್ಸಿಯರ್ 2:16 ನಾವು ಓದಿ ಮಾತಾಡ್ತೀವಿ. ಒಂದು ವಾಕ್ಯದಿಂದ ಅದರಲ್ಲಿ 2 ಪದ ಇದೆ. ಓದು ವಾರದಲ್ಲಿ ನಾವು ಧ್ಯಾನಿಸಿದ ವಾಕ್ಯ ಭಾಗದಲ್ಲಿ ಒಂದು ಶ್ಯಾಡೋ, ಹಳೆಯ ಒಡಂಬಡಿಕೆಯೆಲ್ಲ ದೇವರು ನೆರಳಾಗಿದ್ದಾರೆ ಅಂತ. ಈ ಹಬ್ಬದಲ್ಲಿ ಅವರು ನೆರಳಾಗಿದ್ದಾರೆ. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಅವರೇ ಆ ಹಬ್ಬಕ್ಕೆಲ್ಲ ಅವರೇ ಸಾಕ್ಷಿಯಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಅವರ ಅವರ ಒಂದು ಈ ಲೋಕದಲ್ಲಿ ಇದ್ದಾಗ ಅವರು ನಡೆದ ಕಾರ್ಯಗಳೆಲ್ಲ ಹಳೆ ಒಡಂಬಡಿಕೆಗೆ ನಿದರ್ಶನವಾಗಿ, ಆ ದೀಕ್ಷಾ ಸ್ನಾನದ ಬಗ್ಗೆ ಆಗಲಿ, ರಕ್ತ ಸುರಿಸಿ ಮರಣ ಹೊಂದುವುದಾಗಲಿ, ಆ ಪುನರುತ್ಥಾನವಾಗಲಿ, ಪರಿಶುದ್ಧಾತ್ಮ ಬರುವುದಾಗಲಿ, ಇವೆಲ್ಲ ಕಾರ್ಯಗಳು ಹಳೆ ಒಡಂಬಡಿಕೆ ನೆರಳಾಗಿದೆ, ಹೊಸ ಒಡಂಬಡಿಕೆ ಸತ್ಯವಾಗಿದೆ ಅಂತ ನೋಡಿದ್ವಿ. ಈ ವಾರದಲ್ಲಿ ನಾವು ಅದನ್ನೇ ನೋಡುವುದಾದರೆ ಈ ಫೆಸ್ಟಿವಲ್ ಬಗ್ಗೆ, ಈ ಹಬ್ಬಗಳ ಬಗ್ಗೆ ನಾವು ನೋಡುವುದಾದರೆ, ಹೋದ ವಾರದ ವಾಕ್ಯಗೆ ಅದೇ ಹಂಗೆ ಕಂಟಿನ್ಯೂ ಆಗಿ ಮುಂದುವರ್ಸೋಣ ಅಂತೇಳ್ಬಿಟ್ಟು ದೇವರು ಮಾತಾಡಿದ್ರು. ಇದರಲ್ಲಿ ನೋಡುವುದಾದರೆ ರೋಮರ್ 2:15 ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ದೇವರ ಮಾತು. ದೇವರಿಗೆ ಮೂರು ವಿಧದಲ್ಲಿ ಬೈಬಲು ಅವರನ್ನು ವಿಂಗಡಿಸುತ್ತದೆ. ಮೊದಲನೇದಾಗಿ ದೇವರೇ ವಾಕ್ಯವಾಗಿದ್ದಾರೆ, ವಾಕ್ಯವೇ ಸತ್ಯವಾಗಿದೆ. ವಾಕ್ಯ ಅಂದ್ರೂ ದೇವರಂದ್ರೂ ಸತ್ಯನೇ. ಅದು ಯೋವನಲ್ಲಿ ನೋಡ್ತೀವಿ, ವಾಕ್ಯವೇ ಸತ್ಯವಾಗಿದೆ ಅಂತ ಹೇಳ್ಬಿಟ್ಟು. ಅದರಿಂದ ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ಅಂತ ಹೇಳಿದ್ರೆ ದೇವರೇ, ಇಲ್ಲಿ ವಾಕ್ಯ, ಸತ್ಯ, ಈ 3 ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತದೆ. ಎಲ್ಲರೂ ಆರ್ಟಲ್ಲಿ ದೇವರಿದ್ದಾರೆ, ನಮ್ಮ ಹೃದಯದಲ್ಲಿ ದೇವರಿದ್ದಾರೆ, ಪಾಪದಿಂದ ನಾವು ಬಿಡುಗಡೆ ಆದಮೇಲೆ ನಾವೇ ಗರ್ಭಗುಡಿಯಾಗಿದ್ದೀವಿ, ದೇವರ ಆಲಯವಾಗಿದ್ದೀವಿ ಅಂತೆಲ್ಲ ಮಾತಾಡ್ತೀವಿ. ಒಂದು 10 ವಾಕ್ಯ ಹೇಳು, ನಿನ್ನ ವಾಕ್ಯ ದೇವರು ಮಾತಾಡಿರುವ ಮಾತುಗಳನ್ನು ನೀನು ಹೇಳು ಅಂತ ಹೇಳಿದ್ರೆ ಅವರ ಹೃದಯದಲ್ಲಿ ಅವರು ಹೇಳೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವ್ರ ಹೃದಯದಲ್ಲಿ ದೇವರು ವಾಕ್ಯವಾಗಿದ್ದಾರೆ, ವಾಕ್ಯ ಸತ್ಯವಾಗಿದೆ. ಸತ್ಯದಲ್ಲಿ ನಿಲ್ಲುವವರು ಯಾವತ್ತೂ ಬಿದ್ದೋಗೋದಿಲ್ಲ. ಅವರು ಮರಣವರೆಗೂ ಅವರು ನಿಲ್ತಾರೆ. ಪ್ರಾರ್ಥನೆ ಮಾಡುವವರು ಬೇಕಾದ್ರೆ ಬಿದ್ದೋಗ್ತಾರೆ, ಬಹಳ ಪ್ರಾರ್ಥನೆ ಮಾಡೋರು. ಯಾಕಂದ್ರೆ ಸ್ವಲ್ಪ ದಿನ ಪ್ರಾರ್ಥನೆ ಮಾಡ್ತಿದ್ರೆ ಅವರ ಸ್ಪಿರಿಟ್ ಹೋಗ್ಬಿಡುತ್ತೆ. ಅದ್ಭುತಗಳು ಯಾವಾಗಲೂ ನಡೀತಿರಲ್ಲ. ಪ್ರಾರಂಭದಲ್ಲಿ ದೇವ್ರ ಕಡೆ ಬರೋದಕ್ಕೆ, ವಿಶ್ವಾಸದಲ್ಲಿ ಬರೋದಕ್ಕೆ ಅದ್ಭುತಗಳು ನಡೀತೈತೆ. ಅವ್ರಿಗೆ ಎಷ್ಟೇ ದೊಡ್ಡ ಅದ್ಭುತ ಮಾಡಿದ್ರೂ ಬಿದ್ದೋಗ್ತಾರೆ. ಕಾರಣಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ಈ ವಾಕ್ಯ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಅದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಈ ವಾಕ್ಯವೆಂಬುದು ಅವ್ರ ಹೃದಯದಲ್ಲಿದ್ದಾಗ ಬೆಳಗ್ಗೆ ಸಂಜೆ ದೇವರೇ ವಾಕ್ಯವಾಗಿದ್ದಾರೆ. ಆ ವಾಕ್ಯ ಅವತಾರ ಎತ್ತಿ ಲೋಕಕ್ಕೆ ಬಂದ್ರಂತ ನಾವು ನೋಡ್ತೀವಿ ಯೋವನ 1:13. ಈ ರೀತಿ ವಾಕ್ಯವಾಗಿಯೇ ಶರೀರಧಾರಿಯಾಗಿ ದೇವರು ಇರೋದರಿಂದ
ಅವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರೋದ್ರಿಂದ ಆ ವಾಕ್ಯ ಬಂದ್ಬಿಟ್ಟು ಇದು ತಪ್ಪು ಇದು ತಪ್ಪಿಲ್ಲವಂತ ಬೋಧಿಸ್ತದೆ. ಅದು ಹೋಲಿ ಸ್ಪಿರಿಟ್. ಅಪೊಸ್ತಲರು 2:1 ನಾವು ನೋಡ್ತೀವಿ. 2ರಲ್ಲಿ ಏಸಮ್ಮಿ ಬಂದು ನಾನು ಹೋಗ್ತೀನಿ, 40 ದಿನ ಇಲ್ಲಿ ಇರ್ತಾರೆ, 10 ದಿನದಲ್ಲಿ ನೀವು ಹೋಗಿ ಒಂದು ಕಡೆ ಕೂಡಿ ಇರ್ರಿ, ನಾನು ಪರಿಶುದ್ಧಾತ್ಮವನ್ನು ಕಳಿಸ್ತೇನೆ ಅಂತ, ಸಹಾಯಕನನ್ನು ನಿಮ್ಮನ್ನು ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಆ ಸಹಾಯಕನ ನಮ್ಮಲ್ಲಿ ಬಂದಾಗ ಅದು ನಮ್ಮ ಆರ್ಟಲ್ಲಿ ಇದ್ಕೊಂಡು ಇದು ತಪ್ಪು ಇದು ತಪ್ಪಿಲ್ಲ ಅಂತ ಬೋಧಿಸ್ತದೆ. ಅದು ಯಾವಾಗ ಬೋಧಿಸ್ತದಂತೆ, ನಾವು ಬೈಬಲ್ನ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಚೆನ್ನಾಗಿ ಓದಿರ್ತೀವಿ. ಅದು ಚೆನ್ನಾಗಿ ಓದಿದ ಮೇಲೆ ಅದರಲ್ಲಿ ತಿಳಿಯಪಡಿಸ್ತಾರೆ ಯೇಸು ಪ್ರಭು ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಯೋಚನೆ ಮಾಡಬೇಕು, ಏನು ಯೋಚನೆ ಮಾಡಬೇಕು, ಎದು ದೇವರ ಚಿತ್ತ, ಎದು ಪರಿಶುದ್ಧತೆ, ಎದು ಪಾಪ, ಯಾವುದು ಸಮಾಧಾನ ಇಲ್ಲದಕ್ಕೆ ಕಾರಣವೇನು, ಪಾಪ ಶಾಪ ಅಂದರೆ ಏನು, ಭಯ ಅಂದರೆ ಏನು, ಭಯಕ್ಕೆ ಭಯಪಡೋರು ನರಕಕ್ಕೆ ಹೋಗ್ತಾರೆ, ಏನು ಈ ವಿಷಯಗಳೆಲ್ಲ ದೇವರು ತಿಳಿಸ್ಕೊಡ್ತಾರೆ. ಈ ಲೋಕವನ್ನು ಜಯಿಸೋದು ನಂಬಿಕೆ ಅಂತಿದೆ, ಪ್ರೀತಿ ಅಂತಿದೆ, ಕ್ಷಮಿಸುವುದು ಅಂತಿದೆ. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬರು ದ್ವೇಷ ದಂಡಿಸಿದರೆ ಅವನ್ನ ಮತ್ತೆ ಅವರು ದಂಡಿಸುವಂಥದ್ದು ನ್ಯಾಯಸ್ಥಾಪಕರ ಕಾಲ. ಈ ಹೊಸ ಒಡಂಬಡಿಕೆ ಯೇಸು ಬಂದ ಮೇಲೆ ಕೃಪೆಯ ಕಾಲ, ಗ್ರೇಸ್, ಕ್ಷಮಿಸುವಂಥದ್ದು. ಪೌಲನನ್ನು ಹೊಡೆದು ಸಾಯೋ ಥರ ಹೊಡೆದಾಕಿದ್ರೂ ಅವ್ರು ಎದ್ದು ಬಂದು ಸತ್ತೋದಂತ ಬಿಟ್ಟೋದ್ರೂ ಅದೇ ಊರಿಗೆ ಹೋಗಿ ಅವರು ಮಾನತಿರುಗಿರಿ ಅಂತಾರೆ, ಅವ್ರು ಯಾರನ್ನೂ ಶಪಿಸಲಿಲ್ಲ. ಸ್ಥೈವನನ್ನು ಕಲ್ತಂದು ಹೊಡಿತಿದ್ರು, ಇವ್ರನ್ನ ಶಪಿಸಲಿಲ್ಲ, ಅವ್ರನ್ನ ಕ್ಷಮಿಸಿದ್ರು. ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸ್ರಿ ಅಂದರು. ಯೇಸು ಸ್ವಾಮಿ ಕೂಡ ಕ್ಷಮಿಸಿದ್ರು. ಹೊಸ ಒಡಂಬಡಿಕೆಯಲ್ಲಿ ಕ್ಷಮಿಸುವಂಥದ್ದು. ಈ ರೀತಿ ಸ್ವಭಾವದಲ್ಲಿ ಕೂಡ, ಹಬ್ಬದಲ್ಲಿ ಕೂಡ, ಎಲ್ಲ ವಿಧದಲ್ಲಿ ಕೂಡ ಈ ಲೋಕದಲ್ಲಿ ವಾಕ್ಯವೆಂಬ ಖಡ್ಗ ಸತ್ಯವನ್ನೆರಿ ಸತ್ಯ ಬಿಡುಗಡೆ ಮಾಡುತ್ತದೆ ಅಂತ ಸತ್ಯವೇದ ಹೇಳುವ ಪ್ರಕಾರ ಈ ಸತ್ಯಗಳು ನಮ್ಮ ಮೈಂಡಲ್ಲಿ ಇಟ್ಕೊಂಡು, ಈ ಮೊದಲನೇ ವಾಕ್ಯದಲ್ಲಿದೆ, ಧರ್ಮಶಾಸ್ತ್ರ ತಾತ್ಪರ್ಯವು ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತದೆ. ನಾವು ಏನೇನೆಲ್ಲ ಓದಿರ್ತೀವೋ ಅದು ಹೃದಯದಲ್ಲಿ ಆಳವಾಗಿ ಬೇರೂರಿ ಫಲ ಕೊಡ್ತದೆ. ನಾವು ನೋಡ್ತೀವಿ, ಓದೋದು ಮಾತ್ರವಲ್ಲ, ಕೇಳೋದು ಮಾತ್ರವಲ್ಲ, ವಾಕ್ಯವನ್ನು ಅದ್ರ ಪ್ರಕಾರ ನಡೆಯುವಂಥದ್ದು. ಓದೋದು, ಕೇಳುವುದು, ನಡೆಯುವಂಥದ್ದು. ಆದರೆ ಇದನ್ನು ಕೇಳಿ ನಡೀತಿರಬೇಕಾದ್ರೆ ಅದು ನಮಗೆ ಕಾಲಿಗೆ ದೀಪವಾಗಿ, ವಾಕ್ಯಗಳು ಬೆಳಕಾಗಿ ಜೀವಿತವನ್ನು ನಡೆಸುತ್ತದೆ. ಯವನಸ್ಸನು ತನ್ನ ಬಾಳನ್ನು ಯಾವುದರಿಂದ ಬದಲಾಯಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ತನ್ನ ದೇವರ ವಾಕ್ಯದಿಂದ. ಟ್ರಾನ್ಸ್ಫಾರ್ಮರ್, ಹಳೆ ಸ್ವಭಾವ ಪಾಪದ ಜೀವಿತದಿಂದ ಪರಿಶುದ್ಧವಾದ ಸ್ವಭಾವಕ್ಕೆ ನಮ್ಮ ಹೃದಯ ಬದಲಾಗುವಂಥದ್ದು. ರಕ್ಷಣೆ ಆನಂದವನ್ನು ಅನುಭವಿಸುವಂಥದ್ದು. ಲೋಕ ಕೊಡುವ ಸಮಾಧಾನವಿಲ್ಲ, ದೇವರು ಕೊಡುವ ಸಮಾಧಾನವನ್ನು ಅನುಭವಿಸುವಂಥದ್ದು. ಮರಣ ಭಯದಿಂದಲ್ಲ, ಮರಣ ಅಂದರೆ ಒಂದು ಸಂತೋಷವಾದದ್ದು. ಈ ರೀತಿಯಾಗಿ ಹೃದಯದಲ್ಲಿ ಸ್ವಭಾವಗಳು ಬದಲಾಗಿ ಜೀವಿಸುವಂಥದ್ದು. ಇದು ತಪ್ಪು ಇದು ತಪ್ಪಿಲ್ಲವೆಂದು ವಾಕ್ಯವಾಗಿ ದೇವರು ನಮ್ಮಲ್ಲಿದ್ದು ಇದು ತಪ್ಪು ಇದು ತಪ್ಪಿಲ್ಲ ಅಂತ ಬೋಧಿಸಿ ನಡೆಯುವಂಥದ್ದು. ಇದನ್ನೇ ನಾವು ಹಬ್ಬಕ್ಕೆ ಕೂಡ ತಗೋಬೋದು. ಹೋದ ವಾರದಲ್ಲಿ ನಾವು ನೋಡಿದ್ವಿ, ಏನು ಆಚರಿಸಬೇಕು ಏನು ಆಚರಿಸಬಾರ್ದು ಹಬ್ಬದ ಬಗ್ಗೆ ಕರೆಕ್ಟಾಗಿ ತಿಳಿಪಡಿಸಿದ್ದಾರೆ. ಆದರೆ ಅದಕ್ಕೆ ವಿರೋಧವಾಗಿಯೇ ನಾವು ನಡೀತೀವಿ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಇದಕ್ಕೆ ಅವರು ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ, ಅವರ ಯೋಚನೆಗಳು ಪ್ರತಿವಾದಿಗಳಂತೆ ಇದು ತಪ್ಪೆಂದು ಇದು ತಪ್ಪಿല്ലെಂದು ಸೂಚಿಸುತ್ತದೆ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಇದರಲ್ಲಿ ನಾವು ಬಾಳಬೇಕು. ನಾವು ಯಾವುದರಲ್ಲಿ ಬಾಳಬೇಕಂತ ಹೇಳಿದ್ರೆ, ನಮ್ಮ ಮನಸ್ಸಾಕ್ಷಿ, ಇಂಗ್ಲೀಷಲ್ಲಿ ಕಾನ್ಸೆನ್ಸ್ ಅಂತ ಹೇಳ್ತಾರೆ, ಗಾಡ್ಸ್ ಲೀಡಿಂಗ್ ಅವರ್ ಕಾನ್ಷಿಯಸ್ನ ಅವ್ರ ಕಂಟ್ರೋಲಿಗೆ ಒಪ್ಪಿಸಿಕೊಡುವಂಥದ್ದು. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ತೀರ್ಮಾನ ತೆಗೆಯುವಂಥದ್ದು ಒಂದಿದೆ. ಭಾಳ ಜನ ನೋಡ್ತೀವಿ, ಕ್ರೈಸ್ತರು ಅಂತ ಹೇಳ್ತಾರೆ, ಇಷ್ಟು ವರ್ಷದಿಂದ ಕ್ರೈಸ್ತರು ಅಂತ ಹೇಳ್ತಾರೆ, ಇದರಲ್ಲಿ ಮತ ಬರೋದಿಲ್ಲ, ನಾನು ಇಷ್ಟು ಓದಿದ್ದೀನಿ ಅಂತ ಬರೋದಿಲ್ಲ, ಶ್ರೀಮಂತರು ಬಡವರು ಬರೋದಿಲ್ಲ. ಇದರಲ್ಲಿ ಬರುವುದು ಏನಂತ ಹೇಳಿದ್ರೆ, ಇಷ್ಟು ವರ್ಷ ಕಾಲದಿಂದ ನಾನು ದೇವರನ್ನ ವಿಂಬಡಿಸ್ತಾ ಇದ್ದೀನಿ, 20-25 ವರ್ಷ ಕಾಲ ಅಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ ಅಂತ ಹೇಳ್ತಾರೆ. ಆದರೆ ಇದು ತಪ್ಪು ಇದು ತಪ್ಪಿಲ್ಲ ಅಂತ ಬೋಧಿಸ್ಬೇಕಾರೆ ದೇವರಿಗೆ ಇದು ಹೇಳಿಲ್ಲ, ದೇವರಿಗೆ ಇದು ಇಷ್ಟವಿಲ್ಲ ಅಂತ ಹೇಳಿದ್ರೆ, ದೇವ್ರನ್ನ ಪ್ರೀತಿ ಮಾಡೋರಾದರೆ ಮೊದಲನೇ ಆಜ್ಞೆ ದೇವರು ಹೇಳಿದ್ದಾರೆ, ಮೊಟ್ಟ ಸಾರಿ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾನು ಆರಾಧಿಸಬೇಕು. ಅದು ಏನಂದರೆ ಫಸ್ಟ್ ಲವ್.
ಮೊದಲನೇ ಸ್ಥಾನ ದೇವರಿಗೆ ನಮ್ಮ ಐಕ್ಯತೆಯಲ್ಲಿ ಫೆಲೋಶಿಪ್ಪಲ್ಲಿ ಕೊಡಬೇಕು. ಆ ಲವ್ ನಮ್ಮಲ್ಲಿ ಇದ್ದಾಗ ಬೈಬಲ್ನ ನಾವು ಓದಿರೋದ್ರಿಂದ, ಕೇಳಿರೋದ್ರಿಂದ, ತಿಳ್ಕೊಂಡಿರೋದ್ರಿಂದ, ನಡಿಬೇಕನ್ನೋ ಪ್ರಯತ್ನ ಪಡೋದ್ರಿಂದ ದೇವರಿಗೆ ಇದು ಇಷ್ಟ ಇಲ್ಲ ಅಂದರೆ ಬಿಟ್ಟು ಹೊರಗಡೆ ಬರಬೇಕು. ಕ್ರಿಸ್ಮಸ್ ಅನ್ನೋ ಪದ ಬೈಬಲಲ್ಲಿ ಎಲ್ಲೂ ಇಲ್ಲ. ಅದು ಔಟ್ಸೈಡಿಂದ ಒಳಗಡೆ ಬಂದು ಸೇರಿರೋದು. ಬೈಬಲಲ್ಲಿ ಇರುವಂಥದ್ದು, ಆಕಾಶದಲ್ಲಿ ಇರುವ ದೇವರು ಭೂಲೋಕಕ್ಕೆ ಬಂದು ಪರಿಶುದ್ಧಾತ್ಮವಾಗಿ ಈ ಸತ್ಯವೇದ ನಮ್ಮ ಕೈಯಲ್ಲಿ ಕೊಟ್ಟಾಗ ಇದು ನಾವು ತಿಳ್ಕೊಂಡು ಸಭೆಯವರಿಗೆ ತಿಳಿಸಲ್ಪಟ್ಟು ಫಾಲೋವರ್ ಆಫ್ ಗಾಡ್, ದೇವ್ರನ್ನ ಬೆಂಬಡಿಸುವ ನೀವು ಇದನ್ನು ತಿಳ್ಕೊಂಡು ಹೊರಗೆ ಹೋಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಆದರೆ ಬೈಬಲಲ್ಲಿರೋದು ಹೊರಗಡೆ ಆಚೆಗೆ ಹೋಗಬೇಕೇ ಹೊರತು ಹೊರಗಡೆ ಇರೋದೆಲ್ಲ ಒಳಗೆ ಬರಬಾರ್ದು. ಯಾರೊಬ್ಬರು ಹೇಳ್ತಾರೆ, ಯಾಕೆ ಬೈಬಲಲ್ಲಿ ಇಲ್ದಿರೋದನ್ನು ಆಚರಿಸಬಾರ್ದು ಅಂತ ಹೇಳ್ಬಿಟ್ಟು. ಅದು ಸೆಕೆಂಡ್ರಿ. ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಗಾಡ್. ಓನ್ಲಿ ಪರಿಶುದ್ಧಾತ್ಮವಾಗಿ ಇದನ್ನು ಕೊಟ್ಟಿದ್ದಾರೆ, ಇದನ್ನೇ ಫಾಲೋ ಮಾಡ್ದಂಗೆ. ಕೊಡದೇ ಇರೋದನ್ನು ಫಾಲೋ ಮಾಡಬೇಕು ಅಂತ ಹೇಳಿದಾಗ ಕೊಟ್ಟಿರೋದನ್ನು ನಾವು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿ ಫಾಲೋ ಮಾಡಬೇಕು. ದೇವ್ರನ್ನ ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತೀವಿ, ಅವ್ರನ್ನ ಬೆಂಬಡಿಸ್ತೀವಿ, ಅವ್ರ ಚಿತ್ತ ಮಾಡ್ತೀವಿ ಅಂದರೆ ಯೇಸು ಪ್ರಭು ಈ ಲೋಕಕ್ಕೆ ಬಂದಾಗ ಸಂಪೂರ್ಣವಾಗಿ ದೇವರ ಚಿತ್ತವನ್ನೇ ಮಾಡಿದ್ರು. ನನ್ನ ಚಿತ್ತವಲ್ಲ, ನಾನು ದೇವರ ಚಿತ್ತವನ್ನು ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಪೂರ್ಣ ಹೃದಯದಿಂದ ದೇವರ ಚಿತ್ತವನ್ನು ಮಾಡೋದಕ್ಕೆ ಒಪ್ಪಿಸಿಕೊಡಬೇಕು. ಏನಂತ ಹೇಳಿದ್ರೆ, ಇದು ತಪ್ಪೆಂದು ಇದು ತಪ್ಪಿಲ್ಲವಂತೇಳು ವಾಕ್ಯಗಳು ನಮ್ಮ ಹೃದಯದಲ್ಲಿ ಓದಿ 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 ಕೇಳಿ ಕೇಳಿ ತಿಳ್ಕೊಂಡು ಅವರ ಕ್ರಿಯೆಗಳ ಮೂಲಕ ಬೈಬಲ್ ಹೇಳುತ್ತದೆ, ವಿಶ್ವಾಸಕ್ಕಿಂತ ಕ್ರಿಯೆ ದೊಡ್ಡದು ಅಂತ ಹೇಳುತ್ತೆ. ಕ್ರಿಯೆ ರೂಪದಲ್ಲಿ ದೇವರನ್ನ ತೋರಿಸ್ಬೇಕು. ಆ ರೀತಿ ನಾವು ತೋರಿಸೋದಕ್ಕೆ ನಮ್ಮ ಜೀವಿತವನ್ನು ಅಳವಡಿಸ್ಕೊಂಡಾಗ ದೇವರಿಗೆ ಇಷ್ಟ ಇಲ್ಲ ಅಂದರೆ ಅದು ಸಂಪೂರ್ಣವಾಗಿ ಬಿಟ್ಬಿಡಬೇಕು. ಆ ಸ್ವಭಾವ ನಮ್ಮಲ್ಲಿ ಬರಬೇಕು. ಮೊದಲನೇದಾಗಿ ಇದು ತಪ್ಪು ಇದು ತಪ್ಪಿಲ್ಲವಂತ ಬೋಧಿಸಿದಾಗ ಪರಿಶುದ್ಧಾತ್ಮನ ದೇವರ ವಾಕ್ಯವಾಗಿ ಆಲೋಚನೆಯಲ್ಲಿ ಹೃದಯದಲ್ಲಿ ಆಳವಾಗಿ ಬೇರೂರೋದಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ದೇವರು ಇದು ಮಾಡಬೇಡ ಅಂತ ಹೇಳಿದ್ರೆ ಮಾಡಬಾರ್ದು. ದೇವರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮಗೂ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಇಲ್ಲ ಅಂದಮೇಲೆ ನಮಗೇನಕ್ಕೆ ಅದು ಇಷ್ಟ? ಆದರೆ ಮನುಷ್ಯರನ್ನ ಮೆಚ್ಚೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈ ಕ್ರಿಸ್ಮಸ್ಸು ಎಲ್ಲರೂ ಆಚರಿಸ್ತಾರೆ. ಒಬ್ಬರು ಹೇಳಿದ್ರು, ಇದು ಆಚರಿಸ್ಬೇಕಂತೇಳಿ ದೇವರು ಹೇಳಿದ್ದಾರೆ, ನಾವು ಕ್ರಿಸ್ಮಸ್ ಆಚರಿಸ್ತಿದ್ದೀವಲ್ಲ ಅದಕ್ಕೆ ಆ ದಿನ ಕರೆಕ್ಟಾ? ಅದು ಮುಖ್ಯವಾಗಿದ್ದರೆ ದೇವರು ಆಚರಿಸೋದಕ್ಕೆ ಹೇಳ್ತಿದ್ರಲ್ಲ. ಪ್ರಭುರಾತ್ರಿ ಭೋಜನ ಆಚರಿಸೋಕ್ಕೆ ಹೇಳಿದವರು ಅದನ್ನು ಹೇಳ್ತಿದ್ರಲ್ಲ. ಅದನ್ನು ಬೈಬಲಿಂದ ಮರೆ ಮಾಡಿದಾರಲ್ಲ. ನಾವು ಮಾಡ್ತಿರೋದು ಕರೆಕ್ಟಾ ತಪ್ಪಂತ ಕೇಳಿದ್ರೆ ತಪ್ಪಂತ ಹೇಳ್ತಾರೆ, ಆದ್ರೂ ಆಚರಿಸ್ತಾರೆ. ಅದು ತಪ್ಪು. ಇದು ತಪ್ಪೆಂದು ತಪ್ಪಿಲ್ಲವೆಂತೇಳಿ ಪರಿಶುದ್ಧಾತ್ಮನ ಬೋಧಿಸಿದಾಗ ಅವರಿಗೆ ವಿಧೇಯತೆ, ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೀವಂದರೆ ಪೂರ್ತಿಯಾಗಿ ಸಮರ್ಪಣೆ ಮಾಡಿ ಅವರಿಗೆ ಮೊದಲನೇ ಸ್ಥಾನ ಕೊಡೋದಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಮಗೂ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನು ಆಚರಿಸಿದ್ರೆ ನಾವು ದೇವ್ರ ಮೇಲಿಟ್ಟಿರೋ ಪ್ರೀತಿಯಾಗಿರೋದಿಲ್ಲ. ಕಪಟವಾಗಿ ನಾಟಕವಾಗಿರುತ್ತೆ, ಚಂಚಲ ಮನಸ್ಸಾಗಿರುತ್ತೆ. ಅದೇ ರೀತಿ ಎಲ್ಲ ಕಾರ್ಯದಲ್ಲೂ ನಮ್ಮ ಮನಸ್ಸು ಸ್ವಲ್ಪ ದೇವ್ರನ್ನ ಬಿಟ್ಟು ದೂರ ಹೋಗುತ್ತೆ. ಒಂದು ತೀರ್ಮಾನ ತೆಗೆದುವ ದೇವರು ನಮಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಬೈಬಲಲ್ಲಿ, ಅದನ್ನು ನಾವು ಕರೆಕ್ಟಾಗಿ ನಡ್ಕೊಂಡು ಹೋದ್ರೇ ಸಾಕು. ಅದು ಬಿಟ್ಟುಬಿಟ್ಟು ನಾವು ಅವ್ರು ಹೇಳ್ದಿರೋದನ್ನು ಮೊದಲನೇ ಸ್ಥಾನ ಕೊಡ್ತೀವಿ. ನಾವು ಅವ್ರು ಹೇಳಿರೋದಕ್ಕೆ ಇನ್ನೆಷ್ಟು ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಇಲ್ಲಿ ಬೈಬಲು ನಮಗೆ ಸ್ಪಷ್ಟವಾಗಿ ತಿಳಿಸಿದೆ. 1 ತಿಮೋತಿ 4:7 ಇದಕ್ಕೆ ಉದಾಹರಣೆಯಾಗಿ 1 ತಿಮೋತಿ 4:7 ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು, ಇಲ್ಲಿದೆ ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಅಜ್ಜಿ ಕಥೆಗಳು, ಕೇವಲ ಪ್ರಾಪಂಚಿಕ ಕಥೆಗಳನ್ನು ತಳ್ಳಿಬಿಟ್ಟು, ಇದು ಪ್ರಾಪಂಚಿಕ ಕಥೆಗಳು ಅಜ್ಜಿ ಕಥೆಗಳಂತ ಯಾಕೆ ಹೇಳ್ತೀವಂದರೆ, ಈ ಕ್ರಿಸ್ಮಸ್ ಅನ್ನೋದು 3ನೇ ಶತಮಾನವರೆಗೂ ಯಾವ ಅಪೊಸ್ತಲರುಗಳು ಯೇಸಮ್ಮಿ ಹೋದ ಮೇಲೆ ಆಚರಿಸಿಲ್ಲ. ಬೈಬಲಲ್ಲಿ ಇಲ್ಲ, ಆಚರಿಸಿದ ಥರ ಇಲ್ಲ. ಆವಾಗ ತಾನೇ ಅವರು 3.5 ವರ್ಷ ಬಂದು ಹೋಗಿದ್ದಾರೆ. ಆಮೇಲೆ ಗೌರ್ಮೆಂಟು ಕಾನ್ಸ್ಟಂಟಿನೋಪಲ್ಗೆ ಹೋಯ್ತು, ರೋಮರಿಗೆ ಹೋಯ್ತು. ಅವ್ರು ಗೋರ್ಮೆಂಟಾಗಿ ಇದನ್ನು ಆಚರಿಸೋಕ್ಕೆ ಬಂದರು.
ಅವರು ಬೈಬಲಲ್ಲಿರೋದನ್ನು ಬಿಟ್ಬಿಟ್ಟು ಔಟ್ಸೈಡ್ ಇರೋದನ್ನೆಲ್ಲ ತೆಗೆದು ಸಭೆಯಲ್ಲಿ ತೂರಿಸ್ಕೊಂಡ್ರು. ಅವ್ರು ಆರ್ಕಿಟೆಕ್ಟ್ ಆಗಿರೋದ್ರಿಂದ, ರೋಮರ್ನವರು ಒಳ್ಳೆ ಆರ್ಕಿಟೆಕ್ಟ್ ಮಾಡೋದ್ರಿಂದ ಅವರು ಸಭೆಗಳನ್ನು ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದ್ರು. ಸಭೆ ಅಲಂಕಾರ ಮಾಡೋದಲ್ಲ. ಒಬ್ಬರು ಸೇವಕರು ಸಭೆ ಕಟ್ತಾ ಇರ್ಬೇಕಾದ್ರೆ ಹೇಳಿದ್ರಂತೆ, ಸಭೆ ಕಟ್ಟಿ ಕಷ್ಟಪಟ್ಟು ಮುಗಿಸಿದೆ ಅಂದರೆ ಸಭೆ ತಗೊಂಡು ಏನು ಮಾಡ್ತೀಯ, ಅದು ಪರಲೋಕ ರಾಜ್ಯಕ್ಕೆ ಬರೋಲ್ಲ. ಅದ್ರ ಒಳಗೆ ನಡೆಯುವಂಥ ಕಾರ್ಯಕ್ರಮಗಳು, ಆ ಸಭೆ ಒಳಗಡೆ ಏನು ನಡಿಬೇಕಂದ್ರೆ ಟ್ರಾನ್ಸ್ಫಾರ್ಮ್ ಆಗಿ ಬರುವಿಕೆಗೆ ಆತ್ಮ ಸಿದ್ಧರಾಗಿ ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆಯಲ್ಲಿ ಇರಬೇಕು. ಅದಕ್ಕೋಸ್ಕರನೇ ಸಭೆ ಏರ್ಪಡಿಸಿದ್ದು. ಅದನ್ನು ಚಿಕ್ಕದಿದೆ ಅಂತ ಹೊಡೆದಾಕಿ ದೊಡ್ಡದು ಮಾಡ್ತಾರೆ. ಆವಾಗ ಅದು ಸಭೆ ಏನಾಗುತ್ತೆ? ಆವಾಗ ಹೊಡೆದಾಕಿದ್ರೆ ದೇವರು ಸತ್ರ ಅಂತಲ್ಲ. ಈ ಲೋಕದಲ್ಲಿ ಇರುವಂಥದ್ದು ಯಾವುದು ದೇವರಿಗೆ ಅಷ್ಟು ಪ್ರಾಮುಖ್ಯತೆ ದೇವರು ಕೊಟ್ಟಿಲ್ಲ. ಆತ್ಮಕ್ಕೆ ಕೊಟ್ಟಿರುವ ರೀತಿಯಲ್ಲಿ ಲೋಕವೆಲ್ಲ ಸಂಪಾದಿಸಿಕೊಂಡು ನಿನ್ನ ಆತ್ಮ ನಷ್ಟಪಟ್ಟರೆ, ನಮ್ಮ ಆತ್ಮ ಪರಲೋಕ ರಾಜ್ಯಕ್ಕೆ ಬರಬೇಕಂತಲೇ ಅವ್ರು ರಕ್ತ ಸುರಿಸಿ ಜೀವ ತ್ಯಾಗ ಮಾಡಿದ್ದು, ಈ ಕಟ್ಟಡಕ್ಕಾಗಿ ಅಲ್ಲ. ಆತ್ಮ ಬೆಳೆ ಉಳ್ಳದ್ದು. ಈ ಲೋಕದಲ್ಲಿಕ್ಕಿಂತ ಹೆಚ್ಚಾಗಿ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲೇನು ನಡೀತಿದೆ ಅಂದರೆ ಅಜ್ಜಿ ಕಥೆಗಳು ಮತ್ತು ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು, ಪ್ರಾಪಂಚಿಕ ಕಥೆಗಳಂದರೆ ಈ ಕ್ರಿಸ್ಮಸ್ದು ಒಂದು ದೊಡ್ಡ ಕಥೆ ಇದೆ. ಹೋದ ಸಲ ನಾವು ನೋಡಿದ್ಬಿಟ್ವಿ, ಸ್ಟಾರ್ ಬಗ್ಗೆ ನೋಡಿದ್ವಿ, ಫ್ಯಾಮಿಲಿ ಟ್ರೀ ಬಗ್ಗೆ ನೋಡಿದ್ವಿ, ಕ್ರಿಸ್ಮಸ್ ತಾತ ಬಗ್ಗೆ. ಕ್ರಿಸ್ಮಸ್ ತಾತ ಅನ್ನೋರು ಇವರೇ ತಗೊಂಬಂದು ಇಟ್ಕೊಂಡ್ರು. ಕ್ರಿಸ್ಮಸ್ ಅನ್ನೋ ಪದ ಇಲ್ಲ. ಡೈಲಿ ಕ್ರಿಸ್ಮಸ್ ಅಂತಲೇ ಹೇಳ್ಬಾರ್ದು. ಅವ್ರ ಹೃದಯದಲ್ಲಿ ಹುಟ್ಟಿದ್ರು. ಆ ರಕ್ಷಣೆ ಆನಂದ ಯಾವತ್ತು ರಕ್ಷಣೆ ಆನಂದದಿಂದ ಇದೀವೋ ಅವಾಗಿಂದ ಸಾಕ್ಷಿಯಾಗಿ ಅವ್ರು ಹೇಳ್ತಾರೆ ಅಪೊಸ್ತಲರಲ್ಲಿ, ಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ರಿ ಅಂತ. ಎಲ್ಲ ಕಡೆ ಸಾಕ್ಷಿಯಾಗಿ ದೇವರನ್ನ ಮೆಚ್ಚಿಸುವ ಪರಿಶುದ್ಧತೆಯಲ್ಲಿ, ಸಮಾಧಾನದಲ್ಲಿ, ಶುದ್ಧ ಹೃದಯದಲ್ಲಿ, ನೀತಿ ನಿಜಾತಿಯಲ್ಲಿ ಬರುವಿಕೆಗೆ ಸಿದ್ಧಲಾಗಲು ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕು. ಈ ಅಜ್ಜಿ ಕಥೆಗಳು, ಪ್ರಾಪಂಚಿಕ ಬೋಧನೆಗಳ ವಿಷಯದಲ್ಲಿ ಇಲ್ಲಿ ನೋಡ್ರಿ, ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಸ್ಪಿರಿಚುವಲ್ ಲೈಫ್, ಮಾನಸಿಕ ಜೀವಿತ ಮಾಂಸವೇ. ದೇವ್ರು ನಂಬ್ಕೊಂಡ್ರೂ ಕೂಡ ಮಾನಸಿಕ ಜೀವಿತದಲ್ಲಿ ಜೀವಿಸ್ತಿದ್ದಾರೆ, ಸ್ಪಿರಿಚುವಲ್ ಇಲ್ಲ. ದೇವರ ಅಭಿಷೇಕದಲ್ಲಿ, ಕೃಪೆಯಲ್ಲಿ ಅವರು ಯಾವಾಗಲೂ ಹೃದಯದಲ್ಲಿ ಬೆಂಕಿಯಾಗಿ ಉರಿತಾ ಇರ್ತಾರೆ, ಆಲೋಚನೆಯಲ್ಲಿ ಉರಿತಾ ಇರ್ತಾರೆ, ಬೆಂಕಿ ಹರಡ್ತಾ ಇರ್ತದೆ. ಆ ರಕ್ಷಣೆ ಆನಂದದಲ್ಲಿ, ಸಮಾಧಾನದಲ್ಲಿ ಎಷ್ಟೇ ಕಷ್ಟ ಹೋರಾಟ ಬಂದ್ರೂ ಆ ಪ್ರೀತಿ, ದೇವ್ರನ್ನ ಸ್ತುತಿಸೋದು, ಆನಂದಿಸುವುದು, ಎಷ್ಟೇ ಕಷ್ಟ ಹೋರಾಟ ಬಂದ್ರೂ ಆ ಸಮಾಧಾನ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕಷ್ಟ ಬರುತ್ತೆ, ಸಮಾಧಾನ ನೀಗೋದಿಲ್ಲ, ವಿಶ್ವಾಸ ಹೆಚ್ಚಾಗ್ತಾ ಇರುತ್ತೆ. ದೇವರಿದ್ದಾರೆ, ನೋಡ್ಕೊತಾರೆ ಅಂತ ಅವರ ಕೃಪೆಯಿಂದ ಎಲ್ಲವನ್ನು ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಕೃಪೆ ಕೊಡ್ತಾರೆ. ಇಲ್ಲಿದೆ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಈ ಶರೀರ, ಈ ಕ್ರಿಸ್ಮಸ್ಸು ಒಂದು ದಿನ 25 ಅಂತ ಹೇಳ್ತಾರೆ, ಡಿಸೆಂಬರ್ ಕ್ರಿಸ್ಮಸ್ 25, ಒಂದು ದಿನದಲ್ಲಿ ಏನು ಸಂತೋಷ ಅನುಭವಿಸೋಕ್ಕಾಗುತ್ತೆ? ಎಷ್ಟು ಬಟ್ಟೆ ಹಾಕ್ತೀರಾ, ಎಷ್ಟು ಊಟ ಮಾಡೋಕ್ಕಾಗುತ್ತೆ? ಶಾರೀರಿಕವಾದ ಹಬ್ಬವನ್ನು ಬಿಟ್ಟು ಆತ್ಮೀಕ ಹಬ್ಬ 365 ಡೇಸ್ ಒಂದು ಇಯರಲ್ಲಿ ನಮ್ಮ ಜೀವಿತ ಇರೋವರೆಗೂ ದೇವರ ಐಕ್ಯತೆಯನ್ನು ಬಿಟ್ಟು ಬಿಡದ ಹಾಗೆ, ಸೈತಾನ ಬಂದು ಅದನ್ನು ಮುರಿಯಲ್ಪಡದ ಹಾಗೆ, ದೇವರ ಐಕ್ಯತೆಯಲ್ಲಿ ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿ ಐಕ್ಯತೆಯಾಗಿರೋದನ್ನು ಕಳ್ಕೊಳ್ಳದ ಹಾಗೆ, ಸತ್ಯದಲ್ಲಿ ಬೆಳೆದು ಅವರಾಗೆ ಮಾರ್ಪಡೋದಕ್ಕೆ ನಾವು ದಿನೇ ಹೆಚ್ಚಾಗಬೇಕು, ಬಲಪಡಬೇಕು. ಇಲ್ಲಿದೆ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ನಿಮ್ಮ ದೇಹಕ್ಕಾಗಿ ನೀವು ಮಾಡುವ ಸ್ವಲ್ಪ ಮಟ್ಟಿಗೆ. ರೋಮರಲ್ಲಿದೆ, ತಿನ್ನು ಕುಡಿಯೋದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ದೇವರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿದೆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಸ್ಪಷ್ಟವಾಗಿದೆ ನೋಡ್ರಿ. ಭಕ್ತಿ, ಈ ಭಕ್ತಿ ಲಾಸ್ಟ್ ಟಿಲ್ ಎಂಡ್. ಯೇಸುವೆ ನಿಜವಾದ ದೇವರಂತ ಗೊತ್ತಾಗಿದ್ದ ತಕ್ಷಣ ಅವತ್ತಿಂದ ಟಿಲ್ ಎಂಡ್ವರೆಗೂ ಭಕ್ತಿನ ಬಿಟ್ಟುಬಿಡಬಾರ್ದು. ನಮಗೆ ಕಾಯಿಲೆ ಬರ್ಬೋದು, ಇಲ್ಲ ಹಣದ ಸಮಸ್ಯೆ ಬರ್ಬೋದು, ಕಷ್ಟ ನಷ್ಟ ಬರ್ಬೋದು, ಲೋಕದಲ್ಲಿ ಸ್ವಲ್ಪ ನಷ್ಟಗಳು ಬರ್ಬೋದು. ಯೋಬನ ಥರ ಕಷ್ಟ ಆ ಥರ ನಮಗೆ ಬರೋಲ್ಲ. ಬಂದ್ರೂ ಕೂಡ ಪೌಲನಾಗಿ ಎಷ್ಟೇ ಕಷ್ಟ ಬಂದ್ರೂ ಹಡಗು ಓಡಿಸ್ತಿರ್ಬೇಕಾದ್ರೆ ಅಲ್ಲೇ ರಾತ್ರಿಗಳು ಕಳೀತಾರೆ. 39 ಚಾಟಿಗಳು 5 ಸಲ ತಗೊಂತಾರೆ. ಅವನ ಹೊಡೆದು ಸತ್ತೋದ್ರಂತ ಬಿಸಾಡ್ತಾರೆ. ಆದರೂ ಕೂಡ ದೇವರಿಗೋಸ್ಕರ ನಿಂತು ಫಲ ಕೊಟ್ಟರು.
ಈ ಲೋಕದ ಹೋರಾಟಗಳು, ಈ ಮಾಂಸಿಕ ಆತ್ಮಬಲ ಇರಬೇಕು ಹೊರತು ಶರೀರ ಬಲವಲ್ಲ. ಅಜ್ಜಿ ಕಥೆಗಳಲ್ಲ. ಈ ಲೋಕದ ಪ್ರಾಪಂಚಿಕ ಕಥೆಗಳಿಂದ ಸಭೆಯನ್ನು ತುಂಬಿಸೋದಲ್ಲ. ಹೊರಗಡೆಯಿಂದ ಒಳಗಡೆ ಏನು ಬರ್ಕೊಡುದು. ಈ ಬೈಬಲಲ್ಲಿ ಪರಿಶುದ್ಧಾತ್ಮನ ನಮಗೇನು ಕೊಟ್ಟಿದ್ದಾರೋ ಅದರಿಂದ ತುಂಬಿಸಲ್ಪಟ್ಟು ಹೊರಗಡೆ ಹೋಗಿ ಲೋಕವನ್ನು ಬದಲಾಯಿಸಿ ಬರುವಿಗೆ ಸಿದ್ಧರಾಗಬೇಕು. ಇದರಲ್ಲಿ ಇದರಲ್ಲೂ ಕೂಡ ಇನ್ನೂ ಓದ್ತಾ ಇದ್ದರೆ ಸ್ಪಷ್ಟವಾಗಿದೆ. 8ನೇದು, ದೇಹ ಸಾಧನೆಯು ಸ್ವಲ್ಪ ಮಟ್ಟ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದುದು. ಅದಕ್ಕೆ ಇಹಪರದಲ್ಲಿಯೂ ಜೀವ ವಾಗ್ದಾನ ಉಂಟು. ಅಂದರೆ ಅಂದರೆ ಭೂಮಿ, ಪರಲೋಕ ರಾಜ್ಯದಲ್ಲಿ 2 ಜಾಗದಲ್ಲಿ ಭಕ್ತಿಗೆ ಪ್ರಯೋಜನವಾಗುತ್ತೆ. ಈ ಭೂಲೋಕದಲ್ಲಿ ಆಶೀರ್ವಾದ ಉಂಟಾಗುತ್ತೆ, ಪರಲೋಕ ರಾಜ್ಯದಲ್ಲಿ ನಿತ್ಯ ಕಾಲ ಮರಣವಿಲ್ಲದೆ ದೇವ್ರ ಜೊತೆಯಲ್ಲಿ ಇರುವಂಥದ್ದು. 70 ವರ್ಷಕ್ಕೆ 20 ವರ್ಷ ಓದಿ 23 ವರ್ಷ 25 ವರ್ಷ ಕಷ್ಟಪಟ್ಟು ಓದ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಬಾಳಬೇಕು ಅಂತೇಳಿ. ಎಷ್ಟು ವರ್ಷ ಬಾಳ್ತಾರೆ ಅಂದರೆ 60-70 ವರ್ಷಕ್ಕೆ ಮುಗಿತತೆ. ಒಂದು 35 ವರ್ಷ ಚೆನ್ನಾಗಿ ಬಾಳೋದಕ್ಕೆ 25 ವರ್ಷ ವೇಸ್ಟ್ ಮಾಡ್ತಾರೆ. ಯುಗ ಕಾಲ ಪರಲೋಕ ರಾಜ್ಯದಲ್ಲಿ ಮರಣವಿಲ್ಲದೆ, ಅದಕ್ಕೆ ಮಿತಿ ಇಲ್ಲದೆ ಜೀವಿಸೋದಕ್ಕೆ ಈ ಲೋಕದಲ್ಲಿ ನಾವು ಎಷ್ಟಾಗಿ ಈ ಪರ ಲೋಕದಲ್ಲಿ ನಮಗೆ ಬ್ಲೆಸ್ಸಿಂಗ್ ಇದೆ ಭಕ್ತಿಗೆ ಅಂತ ಹೇಳ್ತಾರೆ. ಅಷ್ಟು ಭಕ್ತಿ ನಾವು ಮಾಡಿದ್ದು ವ್ಯರ್ಥವಾಗಲ್ಲ. ಈ ಭಕ್ತಿಯೇ ನಮಗೆ ಪರಲೋಕ ರಾಜ್ಯ ಕರ್ಕೊಂಡೋಗೋದು. ಈ ಭಕ್ತಿಯೇ ಈ ಲೋಕದಲ್ಲಿ ನಮಗೆ ಜಯ ಜೀವಿತವನ್ನು ಜೀವಿಸೋದಕ್ಕೆ, ನಮ್ಮ ಸಂತತಿಗಳು ಆಶೀರ್ವದಿಸಲ್ಪಡೋದಕ್ಕೆ ಜೀವ ವಾಗ್ದಾನ ಉಂಟು. 9ನೇದು 1 ತಿಮೋಥೆಯ 4:9, ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗಿ ಕಾರ್ಯಕ್ಕೆ ಯೋಗ್ಯವಾದದ್ದು ಇದೆ. ಈ ಸತ್ಯ ವಾಕ್ಯ ನಂಬಿ ಇದು ಎಲ್ಲದಕ್ಕೂ ಯೋಗ್ಯವಾಗಿ ನಮ್ಮನ್ನು ನಡೆಸುತ್ತದೆ. 10ನೇದು, ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಇಲ್ಲೇ ಇದೆ ನೋಡ್ರಿ, ಈ ಭಕ್ತಿಗಾಗಿ ಹೋರಾಡಬೇಕು, ಕಷ್ಟಪಡಬೇಕು. ಮಾಂಸಕ್ಕೆ ಕಷ್ಟಪಡೋದಲ್ಲ, ಲೋಕ ಆಶೀರ್ವಾದಕ್ಕಾಗಿ ಕಷ್ಟಪಡುವಂಥದ್ದಲ್ಲ. ಮತ್ತಾಯ 6:33, ನಮ್ಮ ಜೀವಿತದಲ್ಲಿ ಬ್ಲಡ್ಡಲ್ಲಿ ಅದು ಹರಿತಾ ಇರಬೇಕು, ಮೈಂಡಲ್ಲಿ ಬ್ಲಡ್ಡಲ್ಲಿ ಹರಿತಾ ಇರಬೇಕು. ಮೊಟ್ಟ ಸಾರಿ ದೇವ್ರ ರಾಜ್ಯನ ನೀತಿಯನ್ನು ಹುಡುಕ್ರಿ ಅಂತ ಎಲ್ಲ ಜಾಗದಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ಫ್ರೆಂಡ್ಸ್ಗಳ ಮಧ್ಯದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ, ರಕ್ತ ಸಂಬಂಧದ ಮಧ್ಯದಲ್ಲಿ, ಅಕ್ಕದ ಪಕ್ಕದ ನೇಬರ್ಸ್ ಮಧ್ಯದಲ್ಲಿ, ಕೊಲಿಗ್, ಎಲ್ಲ ಜಾಗದಲ್ಲಿ ಕೂಡ ಈ ರಕ್ತದಲ್ಲಿ ಹರಿತಾ ಇರಬೇಕು. ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ಈ ಲೋಕದ ಆಶೀರ್ವಾದ ದೇವರು ಕೊಡಬೇಕು. ನಾವು ದೇವರನ್ನು ಈ ಲೋಕ ಆಶೀರ್ವಾದಕ್ಕಾಗಿ ಹುಡುಕಬಾರದು, ಅದು ಅವರೇ ಕೊಡ್ತಾರೆ. ಎತ್ತ ತಂದೆ, ದೇವ್ರು ಹೇಳ್ತಾರೆ, ಎತ್ತ ತಂದೆ ಮಕ್ಕಳು ಬಂದ್ಬಿಟ್ಟು ಬ್ರೆಡ್ ಕೇಳಿದ್ರೆ ತಗ ಅಂಥೇಳಿ ಕಲ್ಲನ್ನು ಕೊಡ್ತಾರಾ? ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತಾರಾ? ಅಂದರೆ ಎತ್ತ ತಂದೆನೇ ಕೊಡದೆ ಇದ್ದ ಮೇಲೆ ಪರಲೋಕ ರಾಜ್ಯದ ತಂದೆ ಹೆಂಗೆ ಕೊಡ್ತಾರೆ? ಜೀವವನ್ನೇ ಕೊಟ್ಟರು ನಮಗಾಗಿ, ಇನ್ನೇನು ಕೊಡಬೇಕಾಗಿದೆ? ನಾವು ಭಕ್ತಿಯಲ್ಲಿ ಇರಬೇಕು. ಅದಕ್ಕಾಗಿ ನಾವು ಹೋರಾಡಬೇಕು. ಈ ಕಷ್ಟಪಡುವಂಥದ್ದು, ಈ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಹೋರಾಟಗಳು ಬಂದಾಗ ಅದರಲ್ಲಿ ಬೆಳೀತಿದ್ದೀವ? ಯೋಬನಾಗೆ ಕಷ್ಟ ಬಂದಾಗ ಆತ್ಮಿಕದಲ್ಲಿ ನಿಂತು ಫಲ ಕೊಡ್ತಿದ್ದೀವ? ದೇವರಿಗಾಗಿ ಓಡ್ತಾ ಇದ್ದೀವ? ದೇವರಿಗಾಗಿ ಸತ್ಯದಲ್ಲಿ ನಿಂತಿದ್ದೀವ? ಈ ಹಬ್ಬಕ್ಕಾಗಿ ಹೋರಾಡುವ ನಾವು, ಮಾಡೋದಕ್ಕೆ ಆಚರಿಸುವ ನಾವು ಭಾಳ ಜನನ ನೋಡಿದ್ದೀನಿ. ಕ್ರೈಸ್ತರು ಅಂತ ಹೇಳ್ತೀವಿ, ಆದರೆ ಹೃದಯದಲ್ಲಿ ವೇದನೆ ಇದೆ, ಭಯ ಇದೆ, ಕೋಪ ಇದೆ, ಚಂಚಲ ಮನಸ್ಸಿದೆ. ಇದೆಲ್ಲ ಇಟ್ಟುಕೊಂಡು ಪಾಪ ಇದ್ದವರಿಗೆ ಮಾತ್ರನೇ ಹೃದಯ ಅಂತರಾಳದಲ್ಲಿ ರಕ್ಷಣೆ ಆನಂದವಿಲ್ಲದೆ ಹಬ್ಬ ಮಾಡ್ತಾ ಇದ್ದಾರೆ, ಶಾರೀರಿಕ ಹಬ್ಬವಾಗಿ ಆಚರಿಸ್ತಿದ್ದಾರೆ. ವೈನು, ಬ್ರೆಡ್ಡು ಇದೆಲ್ಲ ಔಟ್ಸೈಡ್, ನಾಲಿಗೆಯಿಂದ ಹೋಗುವಂಥದ್ದು, ಹೃದಯದಿಂದ ಹೊರಗಡೆ ಬರುವಂಥದ್ದು. ಬೈಬಲ್ ಹೇಳುತ್ತದೆ ಹೊರಗಡೆಯಿಂದ ಹೋಗುವಂಥದ್ದು, ಮಾರ್ಕಲ್ಲಿದೆ, ಯಾವುದು ನಮ್ಮನ್ನು ತೀಟಾಗಿ ಮಾಡುವಂಥದ್ದಲ್ಲ, ಹೃದಯದಿಂದ ಹೊರಗಡೆ ಬರುವಂಥದ್ದೇ. ಅಂದರೆ ಹೃದಯದಲ್ಲಿ ಹೊರಗಡೆ ಬರುವಂಥದ್ದು ಏನಾಗಿದೆ? ದೇವರು ಹೃದಯದಲ್ಲಿದ್ದರೆ ಅದು ಹೊರಗಡೆ ಬರುತ್ತೆ, ತೋರ್ಪಡಿಸುತ್ತದೆ. ಇಲ್ಲಿದೆ ನೋಡ್ರಿ, ಇದಕ್ಕಾಗಿಯೇ ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಣವಾಗಿರುವ ಜೀವವುಳ್ಳ ದೇವರ ಮೇಲೆ ನೀವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಇದು 12ರಲ್ಲೂ ಕೂಡ ಇದೆ. ನಾವು ನೋಡುವುದಾದರೆ
4:12 ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಸಾಧುತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ದೇವರು ಮೊದಲನೇದಾಗಿ ಮನಸ್ಸಾಕ್ಷಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟು, ದೇವರು ನಮ್ಮಲ್ಲಿದ್ದಾರೆ ಅಂದರೆ ಆ ಮನಸ್ಸಾಕ್ಷಿ ಅನ್ನೋದನ್ನು ಇಟ್ಟು ಹೊಸ ಒಡಂಬಡಿಕೆಯಲ್ಲಿ ಇದು ತಪ್ಪು, ಇದು ತಪ್ಪಿಲ್ಲ, ತಪ್ಪು, ಇದು ತಪ್ಪಿಲ್ಲದ ಬೋಧಿಸಿ ನಡೆಸಬೇಕಾದ್ರೆ ದೇವರಿಗೆ ಇದು ಇಷ್ಟವಿಲ್ಲ ಅಂತ ಗೊತ್ತಾದ ಮೇಲೆ ಆ ಜಾಗ ಬಿಟ್ಟು ಓಡಿಬಿಡ್ಬೇಕು. ಯೋಸೇಫನ ಥರ, ದಾನಿಯೇಲ್ ಥರ ರಾಜ ಭೋಜನೆ ಕೊಟ್ಟರೂ ಆ ದೇವರಿಗೆ ಇಷ್ಟವಿಲ್ಲ. ರಾಜನೂ ಬೇಕು, ದೇವರು ಬೇಕು. ಮೊದಲನೇ ಸ್ಥಾನ ರಾಜನಿಗೆ, ದೇವರಿಗೆ ಅಂದರೆ ದೇವರಿಗೆ. ರಾಣಿ ಕರೀತಲ್ಲ ತಪ್ಪು ಮಾಡೋದಕ್ಕೆ, ಆದರೆ ಯೋಸೇಫನು ತನ್ನನ್ನು ಒಪ್ಪಿಸ್ಕೊಡೋದಿಲ್ಲ. ರಾಜನೂ ಬೇಕು, ದೇವರು ಬೇಕು. ಆದರೆ ಮೊದಲನೇ ಸ್ಥಾನ ಯಾರಿಗೆ? ದೇವರಿಗೆ. ಇವ್ರನ್ನ ರೆಸ್ಪೆಕ್ಟ್ ಕೊಡ್ತಾರೆ, ಕೊಡೋದಿಲ್ಲ ಅಂತಲ್ಲ. ಮೊದಲನೇ ಸ್ಥಾನ ಯಾರಿಗೆ ಕೊಡ್ತೀಯ ಅಂತ ನೋಡಿದ್ರೆ ದೇವರಿಗೆ. ಸಿಂಹದ ಬಾವಿಯಲ್ಲಿ ಗವಿಯಲ್ಲಿ ಹಾಕೋದಕ್ಕೆ ಕುತಂತ್ರ ಮಾಡಿ ದಾನಿಯೇಲನ್ನ ಹಾಕಬೇಕಾದ್ರೆ ರಾಜ ಕ್ಲೋಸ್ ಫ್ರೆಂಡ್ ಆಗಿದ್ದರೂ ಕೂಡ, ಅಯ್ಯ ನಿನ್ನ ಒಂದು ರೆಕಮೆಂಡಿಂದ ನನ್ನ ಕಾಪಾಡಂತ ಕೇಳ್ತಾ ಇಲ್ಲ. ದೇವ್ರು ಕಾಪಾಡಿದ್ರೆ ಕಾಪಾಡಲಿ, ಬಿಟ್ಟರೆ ಬಿಡಲಿ ಅಂದರೆ. ಆದರೆ ಗುಹೆಯಲ್ಲಿ ಹಾಕಿದ್ರು ಕೂಡ ಬೆಳಗ್ಗೆ ರಾಜ ಓಡಿ ಬಂದು ನೋಡಿದಾಗ ಅದನ್ನು ತೆಗಿರಿ. ಅವನು ಅಷ್ಟು ವಿಶ್ವಾಸ, ಅವನ ಮೇಲೆ ಅಷ್ಟು ಪ್ರೀತಿ. ಆದರೆ ಅವನ ಸಿಂಹಗಳು ಬಾಯಿನ ಕಟ್ಟಿ ಕಾಪಾಡಿ ಮೇಲೆ ಬಂದ ಮೇಲೆ ತಪ್ಪುವಾಗಿ ದಾನಿಯೇಲ್ ಮೇಲೆ ಒರೆಸ್ದವ್ರನ್ನೇ ತೆಗೆದು ಹಾಕಿದ್ರು. ಅಂದರೆ ದಾನಿಯೇಲು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರು. ರಾಜ ಪರಿಚಯ ಇದ್ರೂ ದೇವರು ಕಾಪಾಡ್ತಾರೆ. ರಾಜನಿಕ್ಕಿನ ದೊಡ್ಡ ದೇವರನ್ನ ಮೇಲೆ, ದೇವ್ರ ಮೇಲೆ ಒಂದು ದೊಡ್ಡ ನಂಬಿಕೆ, ವಿಶ್ವಾಸ. ನೀನು ಯಾವ್ದರ ಮೇಲೆ ಆಧಾರ ಪಟ್ಟಿದೀಯಾ? ಕಾಯಿಲೆಗಳು ಬಂದರೆ ಡಾಕ್ಟ್ರುಗಳನ್ನ ಹುಡ್ಕೊಂಡು ಹೋಗೋದು. ಯಾಕೆ? ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಮಾಡಲ್ಲ. ಹಣ ಬೇಕಂದರೆ ಜನಗಳನ್ನ ಹುಡ್ಕೊಂಡು ಹೋಗೋದು. ಯಾಕೆ? ಪ್ರಾರ್ಥನೆ ಮಾಡಿದ್ರೆ ನಡೆಸಲ್ವಾ? ಜ್ಞಾನ ಕೊಡ್ತಾರೆ, ದುಡ್ಡುಗಳನ್ನ ಖರ್ಚು ಮಾಡೋ ಜ್ಞಾನ. ಆ ಜ್ಞಾನ ಇಲ್ಲ ಅಂದರೆ ಕುಟುಂಬದಲ್ಲಿ ದರಿದ್ರದ್ರೆ ಸುಟ್ಟುಕೊಳ್ಳುತ್ತೆ. ಬರ್ತಾ ಬರ್ತಾ ಬೆಳಿಬೇಕು. ಟೆಂಪ್ಟೇಷನ್ ಎಲ್ಲೂ ಕೂಡ ಈ ಟೆಂಪ್ಟೇಷನ್ ಅಂತ ಹೇಳ್ತಾರೆ, ಉದ್ವೇಗ ಅಂತ ಹೇಳ್ತಾರೆ. ಅದು ಮನುಷ್ಯನಲ್ಲಿ ಇದ್ದರೆ ಆಪತ್ತು. ಅದು ಒಂದೊಂದು ಸಲ ಅವರಿಗೆ ಉದ್ವೇಗ ಬಂದುಬಿಡುತ್ತೆ. ಅವ್ರನ್ನ ಮೇಲಕ್ಕೆತ್ತಿದಾಗ ಅದು ಸೈತಾನಿಗೆ ಸಂಬಂಧಪಟ್ಟಿದ್ದು. ಜ್ಞಾನದಿಂದ ನಡ್ಕೋಬೇಕು ಎಲ್ಲ ಜಾಗದಲ್ಲಿ. ಮೊದಲನೇದಾಗಿ ನಾವು ನೋಡಿದ್ವಿ ಈ ಕ್ರಿಸ್ಮಸ್ ಹಬ್ಬದಲ್ಲಿ, ಇಲ್ಲ ಎಲ್ಲ ಹಬ್ಬದಲ್ಲಿ, ನಮಗೆ ಹಬ್ಬ ಅನ್ನೋದಿಲ್ಲ. ಈ ಹಬ್ಬದಲ್ಲಿ ಆಗಲಿ, ತಪ್ಪು ಕರೆಕ್ಟ್ ತೀರ್ಮಾನ ತೆಗೆಯೋದಾಗಲಿ, ಎಲ್ಲ ವಿಷಯದಲ್ಲಿ ಬರೀ ಹಬ್ಬ ಅಂತಲ್ಲ, ಮನಸ್ಸಾಕ್ಷಿಯಲ್ಲಿ ದೇವರಿದ್ದಾರೆ, ದೇವ್ರು ನಂಬ್ಕೊಂಡಿದ್ದೀವಿ ಅಂದರೆ ದೇವರಿಗೆ ಇಷ್ಟ ಇಲ್ಲ. ಒಬ್ಬ ತಂದೆಗೆ ಪ್ರೀತಿ ಮಾಡ್ತಾನೆ ಅಂದರೆ ತಂದೆ ಹೇಳ್ತಾರೆ ಕುಡಿಯೋದು ನನಗಿಷ್ಟ ಇಲ್ಲ, ಕುಡಿಬೇಡ್ರಿ ಅಂದರೆ ಅಪ್ಪನಿಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ ಅಂಥೇಳಿ ಅದನ್ನು ದೇವರಿಗೆ ಮೊದಲನೇ ಸ್ಥಾನ ಕೊಡುವವರೇ ದೇವರ ಮಕ್ಕಳು. ಅದನ್ನು ನಾವು ಈ ವಾಕ್ಯದಲ್ಲಿ ನೋಡಿದ್ವಿ. ಅದು ಪರಲೋಕದಲ್ಲೂ ಭೂಮಿಯಲ್ಲೂ ನಮಗೆ ಫಲ ಕೊಡುವಂಥದ್ದಾಗಿದೆ ಅಂತ. ಎರಡನೇದಾಗಿ ನಾವು ನೋಡೋಣ, 1 ತಿಮೋಥಿ 4:2 ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳದಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ. ಎರಡನೇದಾಗಿ ನಾವು ನೋಡುವುದಾದರೆ 3 ಥರ ಇದೆ. ಒಂದು ದೇವರು, ಎರಡನೇದು ಬೋಧಿಸುವಂಥವ್ರು, ಇನ್ನೊಂದು ಕೂತ್ಕೊಂಡು ಕೇಳುವಂಥವ್ರು, ವಿಶ್ವಾಸಿಗಳು. ಈ ಮೂರು ಜನಗಳಿದ್ದಾರೆ. ನಾವು ಮೊದಲನೇದಾಗಿ ದೇವ್ರ ಬಗ್ಗೆ ನೋಡಿದ್ವಿ. ಈ ಬೋಧಿಸುವವ್ರ ಬಗ್ಗೆ ನೋಡೋಣ. ಈ ಬೋಧಿಸುವವರು ಏನು ಮಾಡ್ತಾರೆ ಅಂದರೆ, ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರವುಳ್ಳವರಾದರೂ ಅವರು ಕೆಟ್ಟವರಂತ ಅವರಿಗೆ ಗೊತ್ತು. ಹಣಕ್ಕಾಗಿ, ಲೋಕದ ಹಣಕ್ಕಾಗಿ, ಈಗೋ ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವ್ರನ್ನೇ ಹೆಚ್ಚಿಸ್ಕೊಳ್ತಾರೆ. ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಎಮ್ಮೆ, ಹಣದಾಸೆ, ಈ ಎಮ್ಮೆ ತನ್ನನ್ನು ದೊಡ್ಡವರಂತ ಹೇಳಿ ಡ್ರೆಸ್ಗಳ ಮೂಲಕ ಪಡಿಸ್ಕೊಳ್ಳೋದು. ನಾನು ಎಲ್ಲರನ್ನೂ ನನ್ನನ್ನು ಗೌರವಿಸಬೇಕಂತೇಳಿ ಅವ್ರು ಯಾರಾದರೂ ಒಂದು ಮಾತು ಹೇಳಿಬಿಟ್ರೆ ಸಾಕು, ಕೋಪ ಬಂದುಬಿಡುತ್ತೆ. ಆ್ಯಕ್ಚುಲಾಗಿ ದೇವ್ರ ಮಕ್ಕಳಿಗೆ ಉಗುಳಿದ್ರೂ ಸರಿ, ಬೈದರೂ ಸರಿ, ನನಗೆಲ್ಲ ಬೈಯೋದು, ನೀ ದೇವ್ರಿಗೆ ಬೈಯೋದು, ದೇವ್ರು ನೋಡ್ಕೊತಾರೆ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ. ಆತ್ಮಿಕದಲ್ಲಿ ಅದಕ್ಕೆ ಮೊದಲನೇ ಸ್ಥಾನದಲ್ಲಿ, ಮೊದಲನೇದು ಹೇಳಿದ್ವಿ ಆತ್ಮಿಕದ ಬಲ. ಇದು ಎರಡನೇದು. ಈ ಸುಳ್ಳು ಬೋಧಕರು ಅವರು ತಪ್ಪಂತ ಗೊತ್ತಿದ್ರೂ ಕೂಡ
ಈ ಹಬ್ಬಗಳನ್ನ ಆಚರಿಸಬೇಡ. ಈ ಈಸ್ಟರ್ ಅದೊಂದು ಪ್ಯಾಗಾನಿಕ್ ವರ್ಷಿಪ್, ಅದು ಸೈತಾನನ ಹೆಸರು. ಅದು ಎಸ್ತರ್ ಅನ್ನೋದು ಬೈಬಲಲ್ಲೇ ಇಲ್ಲ. ಈಸ್ಟರ್, ಎಸ್ತರ್ ಅನ್ನೋದಿದೆ, ಒಂದು ಹೆಣ್ಮಗು. ಈಸ್ಟರ್ ಬೇರೆ, ಎಸ್ತರ್ ಬೇರೆ. ಅದು ಹೆಣ್ಮಗು ಹೆಸರು ಹಳೆ ಒಡಂಬಡಿಕೆಯಲ್ಲಿ. ಈಸ್ಟರ್ ಅನ್ನೋ ಪದನೇ ಇಲ್ಲ, ಅದೊಂದು ಪ್ಯಾಗಾನಿಕ್ ವರ್ಷಿಪ್ಪು. ಗೂಗಲಲ್ಲಿ ಅದಕ್ಕೆ ಮೀನಿಂಗ್ ಹೊಡೆದ್ರೇ ಬರುತ್ತೆ. ಅದು ಸೈತಾನನ ಹೆಸರು. ಅದನ್ನು ತಗೊಂಡು ಬಂದು ಸಭೆಯಲ್ಲಿ ತೋರಿಸ್ಬಿಟ್ರು. ಕ್ರಿಸ್ಮಸ್ ಅನ್ನೋದಿಲ್ಲ, ಎಸ್ತರ್ ಅನ್ನೋದಿಲ್ಲ. ಸುಳ್ಳು ಬೋಧಕರು ಬೈಬಲಲ್ಲಿರೋದು ಹೇಳ್ರಪ್ಪ ಅಂದರೆ ಹೇಳೋದಿಲ್ಲ. ಅವರು ಹೊರಗಡೆಯಿಂದ ತಗೊಂಬಂದು ಮೈಂಡಲ್ಲಿ ಹಿಸ್ಟ್ರಿ ಓದಬೇಕು. ಕಾನ್ಸ್ಟಂಟಿನೋಬಲ್ ಮೂರನೇ ಶತಮಾನದಿಂದ 16ನೇ ಶತಮಾನವರೆಗೂ ಅವರು ಲೋಕನ್ನೆಲ್ಲ ತಗೊಂಬಂದು ಸಭೆಯಲ್ಲಿ ಇಟ್ಕೊಂಡು, ಇದು ಮಹಾಪರಿಶುದ್ಧ ಸ್ಥಳ, ಹಳೆ ಒಡಂಬಡಿಕೆ, ಇದು ಮಹಾಪರಿಶುದ್ಧ ಸ್ಥಳ, ಅದು ಪರಿಶುದ್ಧ ಸ್ಥಳ, ಅದು ಪ್ರಕಾರ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿತ್ತು. ಅದನ್ನು ಮಾಡಿಕೊಂಡು ಇನ್ನೂವರೆಗೂ ಅವರು ಹೊರಗಿನ ತೋರಿಕೆಯಲ್ಲಿ ಜನಗಳನ್ನ ಮಾಯಾಜಾಲ ಮಾಡಿ ಕೆಟ್ಟದಾಗಿ ಬೋಧಿಸಿ ಜನಗಳನ್ನೆಲ್ಲ ತಪ್ಪು ದಾರಿಯಲ್ಲಿ ನಡೆಸುವಂಥವ್ರು. ಅವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ಬೇರೆಯವ್ರನ್ನೂ ಹೋಗೋಕ್ಕೆ ಬಿಡೋದಿಲ್ಲ. ತಪ್ಪತ್ತ ಗೊತ್ತಿದ್ರೂ ಪ್ರಸಂಗ ಮಾಡ್ತಾನೇ ಇರ್ತಾರೆ. ಮನುಷ್ಯರನ್ನ ಮೆಚ್ಚಿಸುವಂಥದ್ದು, ಚರ್ಚಿಗೆ ಬರೋರನ್ನ ಅವ್ರ ರೂಟಲ್ಲಿ ಯೌವನಸ್ಥನ ತಪ್ಪು ದಾರಿಯಲ್ಲಿ ನಡೆಸೋದು. ಅವರು ಟ್ರಾನ್ಸ್ಫರ್ ಸತ್ಯದಲ್ಲಿ, ಪರಿಶುದ್ಧತೆಯಲ್ಲಿ ಒಂದು ಯೂತ್ ಮೀಟಿಂಗ್ ಮಾಡ್ತಾರೆ ಅಂದರೆ ಯೂತ್ಗಳು ಪರಿಶುದ್ಧತೆಯಲ್ಲಿ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪರಿಶುದ್ಧವನ್ನು ಯೋಸೇಫನಾಗಿ ಪ್ರೀತಿ ಮಾಡಬೇಕು. ಸಮಾಧಾನದಲ್ಲಿ ದೇವರಿಗೋಸ್ಕರ ವೈರಾಗ್ಯವಾಗಿ ಜೀವಿಸೋದ್ರಲ್ಲಿ ಅವ್ರನ್ನ ತಯಾರು ಮಾಡಬೇಕು. ಯೂತ್ ಮೀಟಿಂಗ್ಗಳಲ್ಲಿ ದೇವರ ಬರುವಿಕೆಗೆ ವಾಕ್ಯದ ಅನುಗುಣವಾಗಿ ನಡೆಯೋ ಥರ ಟ್ರಾನ್ಸ್ಫರ್ ಆಗಿ, ನನ್ನ ಪ್ರಾಣ ಬಿಡ್ತೀನಿ ಹೊರತು ಪಾಪ ಮಾಡೋದಿಲ್ಲ ಅನ್ನುವ ಪಾಪನ ದ್ವೇಷಿಸುವಂಥವರಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಸಭೆನ ಆ ರೀತಿ ಬರುವಿಕೆಗೆ ಸಿದ್ಧ ಮಾಡಬೇಕು. ಸಭೆ ಹೆಸರಿಟ್ಕೊಂಡು ಸಭೆನ ಪ್ರೀತಿ ಮಾಡೋರಿದ್ದಾರೆ, ಸೇವಕರನ್ನ ಪ್ರೀತಿ ಮಾಡೋರಿದ್ದಾರೆ. ಯಾವ ಚರ್ಚಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಈಗೋ, ಸೇವಕರ ಹೆಸರು ಹೇಳ್ತಾರೆ. 3,000 ಜನ ಬರ್ತೀವಿ, 3,000 ಜನ ಬಂದರೆ ಸಭೆ ಎತ್ತಲ್ಪಡುತ್ತೆ ಅಂತ ಬೈಬಲಲ್ಲಿ ಎಲ್ಲಿದೆ? 3,000 ಜನ ಬಂದರೆ ಅದು ಲೋಕದ್ದದ್ದು. ಗ್ರಾಮಗಳಲ್ಲಿ 5 ಜನ 10 ಜನ ನಮ್ಮ ದೇವರನ್ನ ಕಷ್ಟಪಟ್ಟು ಬಿಡುಗಡೆ ಮಾಡಿ, ದೆವ್ವಗಳು ಓಡಿಸಿ, ಸತ್ಯದಲ್ಲಿ ನಡೆಸಿ ಬರುವಿಕೆಗೆ ಸಿದ್ಧ ಮಾಡ್ತಿರೋ ಸೇವಕರು. ಲಾಸ್ಟ್ ನ್ಯಾಯ ತೀರ್ಪು ದಿನದಲ್ಲಿ ಗೊತ್ತಾಗುತ್ತೆ 3,000 ಜನದಲ್ಲಿ ಎಷ್ಟು ಜನ ಬರುವಿಕೆಗೆ ಸಿದ್ಧರಾಗಿದ್ದೀರಾ. ಕುಟುಂಬದಲ್ಲಿ ಇವಾಗ ಸೈತಾನು ಗಂಡ ಹೆಂಡತಿಯಲ್ಲಿ ಡೈವರ್ಸ್ಗಳು, ಕ್ರೈಸ್ತರ ಅಂತ ಹೇಳ್ತೀವಿ, ಭಾಳಗಳು ಇದ್ದಾವೆ. ಸಮಾಧಾನ ಇದೆಯಾ ಕ್ರೈಸ್ತರ ಕುಟುಂಬದಲ್ಲಿ? ಮಕ್ಕಳಲ್ಲಿ ಐಕ್ಯತೆ ಇದೆಯಾ? ತಂದೆ ತಾಯಿ ಪರಿಶುದ್ಧವಾಗಿದ್ದರೆ ಮಕ್ಕಳು ಪರಿಶುದ್ಧ ಮಾರ್ಗದಲ್ಲಿ ನಡೀತಿದ್ದಾರಾ? ದೇವರು ಅವ್ರನ್ನ ನಡೆಸ್ತಾ ಇದ್ದೀರಾ? ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ, ಯಾರನ್ನ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಬಂದಿರೋ ಜನಗಳನ್ನು ಅವರಿಗೆ ಸ್ವಂತ ಮನಸ್ಸಿನಲ್ಲಿ ತೋರ್ಪಡಿಸುವಂಥ ಕಾರ್ಯಗಳನ್ನೆಲ್ಲ, ಅವ್ರ ಮಾನಸಿಕ ಕಾರ್ಯಗಳನ್ನೆಲ್ಲ ಜನಗಳಿಗೆ ಬೋಧಿಸುವಂಥದ್ದು. ಒಂದು ಹೇಳ್ತೀನಿ ಕೇಳ್ರಿ, ಬೈಬಲಲ್ಲಿ ಇರೋದನ್ನು ಬೈಬಲ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಆ ಸತ್ಯಗಳನ್ನು ಮೈಂಡಲ್ಲಿ, ಹೃದಯದಲ್ಲಿ ಸೇವಕರುಗಳು ತುಂಬಿಸ್ಕೊಂಡು ಅದರ ಪ್ರಕಾರ ಜೀವಿಸೋದಕ್ಕೆ ಪ್ರಯತ್ನ ಪಟ್ಕೊಂಡು, ಇಲ್ಲಿ ಪೂರ್ಣವಂತರು ಯಾರು ಇಲ್ಲ, ಪ್ರಯತ್ನ ಪಡಬೇಕು. ಸೇವಕರುಗಳು ವಿಶ್ವಾಸಿಗಳನ್ನ ಒಂದು ಪಟ್ಟು ಬೇಲಾಗಿ ಸಾಕ್ಷಿಯಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ವಾಕ್ಯದಲ್ಲಿ ಬೆಳೆದು ಮಾದರಿಯಾಗಿದ್ದುಕೊಂಡು ಜನಗಳನ್ನು ದೇವ್ರ ಕಡೆ ತಿರುಗಿಸೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು. ವಿಶ್ವಾಸಿಗಳನ್ನು ಇವಾಗೆಲ್ಲ ವಿಶ್ವಾಸಿಗಳು ತಪ್ಪು ದಾರಿಯಲ್ಲಿ ನಡೆಯೋದಕ್ಕೆ ಕಾರಣ ಏನಂದರೆ ಸೇವಕರುಗಳು. ಕಾರಣ ಏನಂತ ಹೇಳಿದ್ರೆ, ಅವರು ಆದಾಯಕ್ಕೋಸ್ಕರ ತಪ್ಪು ಮಾಡಿದ್ರೂ ಪರವಾಗಿಲ್ಲ ಸಹಿಸ್ಕೊಂಡು ಹೋಗೋದು. ಎಷ್ಟು ಸಭೆಗಳಲ್ಲಿ ಹೊರದೇಶದಲ್ಲಿದೆ, ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಗಂಡಿಗೆ ಮದುವೆ ಮಾಡೋದು, ಹೆಣ್ಣಿಗೆ ಮದುವೆ ಮಾಡೋದು, ಅದನ್ನು ಅಪೋಸ್ ಮಾಡೋರು ಎಲ್ಲಿ? ಪ್ರಭುರಾತ್ರಿ ಭೋಜನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಶಾಪ ಪಾಪ ಬರುತ್ತೆ, ಮರಣ ಬರುತ್ತೆ ಅಂತಿದ್ದಾರೆ.
ಅದು ದೇವರು ಪರಿಶುದ್ಧವಾಗಿರೋರಿಗೆ ಮಾತ್ರ ಕೊಡುವಂಥದ್ದು. ಪಾಪದಲ್ಲಿರೋರಿಗೆ ಕೊಡದ ಹಾಗೆ ಅವ್ರನ್ನ ಮಾರು ಮನಸ್ಸಿಗೆ ಬರೋದಕ್ಕೆ ಪ್ರಯತ್ನ ಪಡುವಂಥದ್ದು. ಯಾರು ನೀತಿವಂತರಲ್ಲ, ಆದರೆ ದೇವ್ರ ಥರ ಇಲ್ಲ. ಆದರೆ ನಮ್ಮ ಮನಸ್ಸಾಕ್ಷಿ ತಕ್ಕಂತೆ ನಾವು ಪ್ರಯತ್ನ ಪಟ್ಕೊಂಡು ಬರುವಿಕೆಗೆ ಸಿದ್ಧರಾಗಬೇಕು. ಈ ಸುಳ್ಳು ಬೋಧಕರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಜನಗಳೆಲ್ಲ ತಪ್ಪು ದಾರಿಯಲ್ಲಿ ನಡೀತಿದ್ದಾರೆ. ಒಂದು ಪೂರ್ತಿಯಾಗಿ ಸತ್ಯ ತಿಳಿದು ಬೋಧಿಸಬೇಕು. ನಾವು ತಪ್ಪಾಗಿ ಬೋಧಿಸ್ಬಿಟ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದು ಕರೆಕ್ಟ್ ಅಂತೇಳಿ ಅವರು ತಗೊಂಡು ಅವ್ರನ್ನ ಹೋಗಿ ಅದನ್ನು ಆಚರಿಸ್ತಿದ್ದಾಗ ಮತ್ತೆ ನಾವು ಬದಲಾಗಿ ಅಯ್ಯೋ ತಪ್ಪಾಗಿ ಹೇಳ್ಬಿಟ್ವಲ್ಲ ಅಂತ ಹೇಳಿದ್ರು ಅವರು ಹೇಳ್ಬಿಟ್ಟ ಮೇಲೆ ಅದನ್ನು ಆಚರಿಸ್ತಿದ್ರೆ ಅವರು ಬದಲಾಗೋದಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಅದರಿಂದ ಆದಷ್ಟು ತಪ್ಪು ಬೋಧನೆ ಮಾಡ್ದಂಗೆ ಒಳ್ಳೆಯದನ್ನೇ ಅವರಿಗೆ ಕೊಡುವವರಾಗಿ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಸೇವಕರಾಗಿರೋರು ತಯಾರಾಗಿರಬೇಕು. ನಾನು ಹೊಸದಾಗಿ ಸ್ವಾಮಿ ನಂಬಿದಾಗ ನನ್ನನ್ನು ಸೇವಕರುಗಳೇ ತಪ್ಪು ಅವರ ಮಾನಸಿಕದಲ್ಲಿ ಮಾತಾಡುಗಳು ಬೈಬಲಲ್ಲಿ ಇಲ್ದಿರೋದನ್ನು ಸ್ವಂತವಾಗಿ ಮಾತಾಡಿ ಅವರ ಸ್ವಂತ ಯೋಚನೆ ಮೂಲಕ ಈ ಥರ ಮಾಡಿದ್ರೆ ಅವರು ವಿಶ್ವಾಸದಲ್ಲಿ ಬೆಳೀತಾರೆ ನಂಬಿಕೆ ಅಂತ ಹೇಳ್ಬಿಟ್ಟು ವಾಕ್ಯಕ್ಕಿಂತ ಅವರ ಸ್ವಂತ ಮಾಂಸದಲ್ಲಿ ಮಾತುಗಳು ಕ್ರಿಯೆ ಮಾಡುತ್ತೆ ಅಂತ ಹೇಳಿ ಅದನ್ನು ನಾವು ಅನುಸರಿಸಿ ತಪ್ಪು ದಾರಿಯಲ್ಲಿ ಹೋಗಿದ್ದು ಬಹಳ ಇದ್ದಾವೆ. ಭಾಳ ಉದಾಹರಣೆ ಹೇಳ್ಬೋದು. ನೀನು ಯಾವ ಮನುಷ್ಯನ ಕಂಡ್ರೂ ಅವ್ರನ್ನ ಹೊಗಳಬೇಕು, ಅವ್ರನ್ನ ಮೇಲಕ್ಕೆತ್ತಬೇಕು, ನಿನಕ್ಕಿಂತ ಅವ್ರನ್ನ ಬುದ್ಧಿವಂತರಾಗಿ ಅನ್ಕೋಬೇಕಂತೇಳಿ ಒಂದು ಸಿಂಪಲಾಗಿ ಹೇಳ್ತೀನಿ. ಆ ರೀತಿ ನನಗೆ ಹೇಳ್ಕೊಟ್ಬಿಟ್ರು ಪ್ರಾರಂಭದಲ್ಲಿ. ಅದು 20 ವರ್ಷ ಆಯಿತು ಆ ಸ್ವಭಾವ ನನ್ನ ಬಿಟ್ಟು ಹೋಗೋದಕ್ಕೆ. ಅದು ಅವ್ರು ಮಾಡ್ತಿರೋದು ತಪ್ಪಂತ ಗೊತ್ತು, ಆದರೂ ಕೂಡ ಅದನ್ನು ಸರಿ ಮಾಡಬೇಕಂತ ಸ್ವಭಾವ ಬರೋದಿಲ್ಲ. ಅವ್ರನ್ನ ಎನ್ಕರೇಜ್ ಮಾಡೋದು. ಆಮೇಲೆ ಗೊತ್ತಾಯಿತು ತಪ್ಪು ಮಾಡಿದ್ರೆ ದಂಡಿಸಬೇಕು, ಅವ್ರನ್ನ ಆತ್ಮೀಯದಲ್ಲಿ ಬೆಳೆಸಬೇಕಂತ ಹೇಳ್ಬಿಟ್ಟು. ಇನ್ನೊಂದು ಎಲ್ಲರೂ ನಮ್ಮವರೇ. ಇನ್ನೊಂದು ಎನ್ಕರೇಜ್ ಮಾಡಂದರೆ ಅವರು ಒಳ್ಳೆ ಕಾರ್ಯ ಮಾಡಿದಾಗ ಎನ್ಕರೇಜ್ ಮಾಡಬೇಕು. ತಪ್ಪು ಮಾಡಿದಾಗ ಅದನ್ನು ನಾವು ಸಹಕರಿಸಬಾರ್ದು. ಒಬ್ಬರು ತಪ್ಪು ಮಾಡ್ತಿದ್ದಾರೆ ಅಂದರೆ ನಾವು ಒಳ್ಳೆ ನಿಂತ್ಕೊಂಡ್ರೆ ಅವ್ರಿಗೆ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ. ಇದೆಲ್ಲ ಆತ್ಮಿಕದಲ್ಲಿ ಬೆಳೆದ ಮೇಲೆ ಗೊತ್ತಾಯಿತು. ಇನ್ನೊಂದು ಈ ಲೋಕದಲ್ಲಿರೋರೆಲ್ಲ ನಮ್ಮವರೇ ಅಂತ ಬೈಬಲ್ ಹೇಳುತ್ತೆ. ಅವರು ಆತ್ಮಿಕದಲ್ಲಿ ಡಿಫಾಲ್ಟಾಗಿ ಅವ್ರ ಹೃದಯದಲ್ಲಿ ದೇವ್ರ ಕಡೆಗೆ ಬರೋದಕ್ಕೆ ಅವಕಾಶ ಕೊಡ್ತಾರೆ. ಒಬ್ಬೊಬ್ಬರು ಅವರು ಕೇಳಿದ್ರೂ ಸತ್ಯ ಕೇಳಿದ್ರೂ ಅವ್ರ ಕಿವಿ ಮಂದವಾಗಿರುತ್ತೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ. ಅದಕ್ಕೆ ಅವ್ರು ಅವಕಾಶ ಕೊಡೋದಿಲ್ಲ. ಅದು ನ್ಯಾಯ ತೀರ್ಪು ದಿನದಲ್ಲಿ ದೇವ್ರು ನಡೆಸ್ಕೊತಾರೆ. ಬರೋರನ್ನ ನಾವು ಸ್ವೀಕರಿಸ್ಬೇಕು, ಬಂದಿರೋರನ್ನ ಬರುವಿಕೆಗೆ ಸಿದ್ಧ ಮಾಡಬೇಕೇ ಹೊರತು ನಾವು ಬರದೇ ಇರೋರನ್ನ ಬಲವಂತ ಮಾಡೋದೆಲ್ಲ ಇಲ್ಲ. ಈ ಥರ ಎಷ್ಟೋ ಹೇಳ್ಕೊಂಡು ಹೋಗ್ಬೋದು ತಪ್ಪಾಗಿ. ಇದು ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಭಾಳ ಜನಗಳನ್ನು ತಪ್ಪಾಗಿ ಬೋಧಿಸಿ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಈ ಎಲೆಕ್ಷನ್ಗಾಗಿ ಪ್ರೇಯರ್ ಮಾಡಿರಿ, ಈ ಪಕ್ಷ ಬಂದು ನಮಗೆ ಫೇವರ್ ಆಗಿದೆ ಪ್ರಾರ್ಥನೆ ಮಾಡಿರಿ ಅಂತಾರೆ. ಆ ಕೆಲಸ ನಮ್ಮದಲ್ಲ. ಎಲ್ಲರೂ ಸಮಾನವಾಗಿ ಪೊಲಿಟಿಕಲ್ ಇರೋರು. ಅವರು ಯಾರನ್ನ ನೀನು ನೇಮಿಸ್ತೀಯ ನೇಮಿಸು, ದೇವರ ಚಿತ್ತ. ಅವರು ಜನಗಳಿಗೆ ಒಳ್ಳೇದು ಮಾಡೋ ಥರ ಮಾಡಿಸು, ಸಮಾಧಾನ ಇರಲಿ, ಲೋಕದಲ್ಲಿ ಶಾಂತಿ ಇರಲಿ, ಜನಗೆ ಒಳ್ಳೇದು ಕಾರ್ಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕೇ ಹೊರತು ಈ ಪಕ್ಷ ಹಿಡ್ಕೊಂಡು ಆ ಪಕ್ಷ ದೇಶ ಅದೇ ಪಾಪ. ನಾವು ದೇವರಿಗೆ ಬೋಧಿಸುವಂಥವರಲ್ಲ. ದೇವ್ರಿಗೆ ಗೊತ್ತು ಯಾರನ್ನ ನಿಂದಿರಿಸ್ಬೇಕು, ಯಾರನ್ನ ದಬ್ಬಬೇಕಂತ. ನಾವು ದೇವ್ರಿಗನ್ನ ದೊಡ್ಡವರಲ್ಲ. ದೇವ್ರು ಹೇಳ್ದಂಗೆ ಮಾಡಬೇಕೇ ಹೊರತು ನಾವೊಂದು ಪಕ್ಷನ ಹಿಡ್ಕೊಳ್ಳೋದಲ್ಲ. ಆ ಪಕ್ಷಕ್ಕೋಸ್ಕರ ರಾತ್ರಿ ಹಗಲು ಪ್ರಾರ್ಥನೆ ಮಾಡೋದು ಅದು ನಮ್ಮ ಕೆಲಸವಲ್ಲ. ಪಕ್ಷ ಪಾರ್ಟಿಗೆ ಪಕ್ಷ ನಡೀತಾ ಇರುತ್ತೆ. ಅದು ಒಂದು ಗೌರ್ಮೆಂಟ್ ರೂಲ್ ಆಗಿ ಮಾಡಿದ್ದಾರೆ. ಅದು ಒಂದು ಕಡೆ ನಡೀತಾರೆ. ನಮ್ಮ ಕೆಲಸ ಏನು? ನಾವು ಸಿದ್ಧರಾಗಬೇಕು, ಬೇರೆಯವ್ರನ್ನ ಸಿದ್ಧ ಮಾಡಬೇಕು. ದೇವ್ರು ನಂಬ್ಕೊಂಡವ್ರನ್ನ ಬರೋಕ್ಕೆ ಸಿದ್ಧ ಮಾಡಬೇಕು. ದೇವ್ರು ನಂಬ್ಕೊಳ್ದವ್ರಿಗೆ ಸುವಾರ್ತೆಯಲ್ಲಿ ದೇವ್ರ ಕಡೆಗೆ ಬರೋದಕ್ಕೆ ಅವರಿಗೆ ಸಹಾಯಕರಾಗಿರಬೇಕು. ಇದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ನಮಗೆ ಕೊಟ್ಟಿರೋದು ಅದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಜ್ಞಾನಿಕನಾದ ಯೋಬನು ಅವನಿಗೆ ಕೊಟ್ಟಿರೋ ಕೆಲಸ ಏನಂದರೆ ದೇವರ ಬರುವಿಕೆಗೆ ದಾರಿ ಸಿದ್ಧ ಮಾಡೋದು. ಅವನು ಫಿಲಿಪ್ಪನು, ಅವನು ಪಾರೋವನು,
ಬಂದು ತಮ್ಮನ್ನು ಹೆಂಡ್ತಿನ ತಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದಾನೆ, ಅದೆಲ್ಲ ಅವನಿಗೇನಕ್ಕೆ? ಅವನು ದೇವರ ಬರುವಿಕೆಗೆ ದಾರಿ ಸಿದ್ಧ ಮಾಡಬೇಕು ಅಷ್ಟೇ. ಪ್ರಾರ್ಥನೆ ಮಾಡಬೇಕು ಮನ ತಿರುಗಲಿ ಅಂತ. ತಲೆ ಕತ್ತರಿಸಲ್ಪಟ್ಟಿತು. ದರ್ಶನ ಏನು, ವಿಷನ್ ಏನು, ದೇವರು ನಮಗೆ ಏನಕ್ಕೆ ಲೋಕದಲ್ಲಿ ಇಟ್ಟಿದ್ದಾರೆ, ಆ ಕಾರ್ಯವನ್ನು ಮುಗಿಸಿ ಹೋಗಬೇಕು. ಇದು ಆತ್ಮೀಕದಲ್ಲಿ ಬೆಳೀತಾ ಬೆಳೀತಾ ಇನ್ನೂ ನಮಗೆ ಪ್ರಕಟಣೆ ಹೇಳಿರೋ ಪ್ರಕಾರವಾಗಿ ನಮಗಿನ್ನೂ ದರ್ಶನಗಳನ್ನು ಇನ್ನೂ ನಮಗೆ ಸತ್ಯದಲ್ಲಿ ಬೆಳೆಯೋದಕ್ಕೆ, ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ದಾರಿ ತೋರಿಸ್ತಾರೆ. ಈ ರೀತಿ ನಡೆಯೋದು ಬಿಟ್ಬಿಟ್ಟು ಸುಳ್ಳು ಬೋಧಕರಾಗಿ ಸುಳ್ಳು ಕಾರ್ಯಗಳನ್ನು ನಾವು ಇಟ್ಕೊಂಡು ನಡೀತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಎಲ್ಲೋ ಒಂದು ಜಾಗದಲ್ಲಿ ತಪ್ಪು ಮಾಡಿರ್ತಾರೆ ಸೇವಕರು, ಅದು ಬೈಬಲಲ್ಲಿ ಇರೋದಿಲ್ಲ. ಅದೆಲ್ಲ ಹರಡಿ ಬೈಬಲ್ ಪೂರ್ತಿ ಸಭೆಗೆ ಪೂರ್ತಿ ಬೈಬಲ್ ಪೂರ್ತಿ ಬಂದು ಸಭೆಲೆಲ್ಲ ಬಂದು ಕೂತ್ಕೊಂಡಿದೆ. ಆ ಥರ ಬೇಕಾದಷ್ಟಿದೆ. ಪ್ರಸಂಗ ಮಾಡಬೇಕಾದ್ರೆ 20 ನಿಮಿಷಕ್ಕೆ 5 ನಿಮಿಷಕ್ಕೆ ಒಂದು ಸಲ ಅಲ್ಲೆಲ್ಲುಯ್ಯ ಅಂತ ಹೇಳ್ತಾರೆ. ಒಂದು ಸೇವಕರು ಎಲ್ಲರೂ ಅಲ್ಲೆಲ್ಲುಯ್ಯ ಹೇಳ್ತಾರೆ, ನೀವೇ ಕೇಳಲ್ಲ ಅಂದರೆ, ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ರು 3.5 ವರ್ಷ, ಅವರೆಲ್ಲೂ ಸೆಂಟ್ರಲ್ಲಿ ಅಲ್ಲೆಲ್ಲುಯ್ಯ ಹೇಳಿಲ್ಲ, ನಾನು ದೇವ್ರನ್ನ ಫಾಲೋ ಮಾಡ್ತೀನಿ ಅಂತಾರೆ. ಸರಿ, ಈ ಪ್ರವಾದನೆ ಅಂತ ಹೇಳ್ತಾರೆ. ಆದರೆ ಕೊರಿತ್ಯದಲ್ಲಿ 9 ವರಗಳಿದೆ. ಆ ವರ ಇಲ್ಲದೇ ಇದ್ದರೆ ನಮ್ಮನ್ನು ಗೌರವಿಸಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೊಡೆದು ಬಿಟ್ಬಿಡೋದು. ಅದು ಮನುಷ್ಯರಿಗೋಸ್ಕರ ಹೇಳೋದಲ್ಲ ಅದು. ಯಾಕೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ಉದಾರಾಗಿ ಮಾಂಸದಲ್ಲಿ ಹೊಡೆದು ಬಿಡೋದು ಸುಳ್ಳು ಬೋಧಕರು. ಯಾಕೆ ಬೇರೆ ವರಗಳಿದೆಲ್ಲ, ಜ್ಞಾನದ ವರಗಳು, ಸತ್ಯವನ್ನು ತಿಳಿದು ಬೋಧಿಸುವ ವರಗಳು, ಅದೆಲ್ಲ ಎಲ್ಲಿ ಹೋಯ್ತು? ಯಾರೋ ಒಬ್ಬರು ಮಾಡಿದ್ರೆ ಇವರು ಫಾಲೋ ಮಾಡೋದು ಸುಳ್ಳು ಬೋಧಕರುಗಳು. ಕಡೆ ಕಾಲದಲ್ಲಿ ಸುಳ್ಳು ಬೋಧಕರು ಹೆಚ್ಚಿಸಲ್ಪಡ್ತಾರಂತ ಸತ್ಯವನ್ನು ಬಿಟ್ಬಿಡೋದು. ಒಂದು ವಾಕ್ಯವನ್ನು ಓದೋಣ. 1 ಕೊರಿಂಥಿಯರು 10:29 ಎಲ್ಲರೂ ತೆಗಿರಿ. 1 ಕೊರಿಂಥಿಯರು 10:29. ಅದು ನಿನ್ನ ಮನಸ್ಸಿನ ಸಂಶಯವಲ್ಲ, ತಿಳಿಸಿದನ ಮನಸ್ಸಿನಲ್ಲಿರುವ ಸಂಶಯವೇ. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರುತ್ತೆ, ಕರೆಕ್ಟಾಗಿ ನಡೀತಿರ್ತೀವಿ. ಯಾರೋ ಒಬ್ಬರು ಬಂದು ಸುಳ್ಳು ಬೋಧನೆಯಿಂದ ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾರೆ. ಅಲ್ಲಿ ನೋಡ್ರಿ, ಇದರಲ್ಲಿ ಸ್ಪಷ್ಟವಾಗಿದೆ, ಅದು ನಿನ್ನ ಮನಸ್ಸಿನ ಸಂಶಯವಲ್ಲ. ನನ್ನ ಮನಸ್ಸಿಗೆ ಬಂದ ಸಂಶಯ ಅಲ್ಲ, ಡೌಟ್ ನಮ್ಮ ಮನಸ್ಸಿನಲ್ಲಿ ಬಂದಿಲ್ಲ. ಯಾಕಂದರೆ ವಾಕ್ಯಗಳನ್ನ ಓದಿ ತಯಾರಾಗಿರ್ತೀವಿ. ಅದಕ್ಕೆ ವಿಶ್ವಾಸಿಗಳಾಗಿರುವ ನೀವು ಚೆನ್ನಾಗಿ ಸತ್ಯದಲ್ಲಿ ಬೇರೂರಿ ಇರಬೇಕು. ನೀವು ಪೌಲು ಶೀಲ ಬೋಧಿಸಿದಾಗ ಬೆರೆಕ ಸಭದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಹೇಳೋದು ಕರೆಕ್ಟಾಗಿ ಇಲ್ವ ಅಂತೇಳಿ ಹಳೆ ಒಡಂಬಡಿಕೆ ಅವ್ರ ಕೈಯಲ್ಲಿತ್ತು. ಅದನ್ನು ನೋಡಿ ಚೆಕ್ ಮಾಡ್ತಾರಂತೆ. ಅವಾಗಲೇ ಚೆಕ್ ಮಾಡಿದ್ರಂತೆ, ಇವ್ರು ಹೇಳೋದು ಕರೆಕ್ಟ್ ಅಂತ. ಪರಿಶುದ್ಧಾತ್ಮ ಅವ್ರ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿದ್ದಾಗ ಸತ್ಯ 2 ಇರಬೇಕು ನಿಮ್ಮಲ್ಲಿ. ಪರಿಶುದ್ಧಾತ್ಮನು ನಿಮ್ಮ ಹೃದಯದಲ್ಲಿರಬೇಕು, ಸತ್ಯ ಅನ್ನೋದು ನಿಮ್ಮ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿರಬೇಕು. ವಾಕ್ಯನ ನೀವು ಭಾಳ ಕರಗಿಸಿ ಕುಡಿದವರಾಗಿ ವಾಕ್ಯಗಳಲ್ಲಿ ಓದಿ ಬಲ ಹೊಂದ್ಕೊಂಡಿರಬೇಕು. ಆಗ ಯಾರಾದರೂ ಬೋಧಿಸಿದ್ರೆ, ಇವನು ಎಷ್ಟು ದೊಡ್ಡ ಅಧಿಕಾರಿ ಇರಲಿ, ಅವನು ದೊಡ್ಡ ವ್ಯಕ್ತಿ ಆಗಿರಲಿ, ಬೋಧಿಸೋರು ಎಷ್ಟು ದೊಡ್ಡ ವೇದಿಕೆ ಆದ್ರೂ ತಪ್ಪು ಮಾಡೋದಕ್ಕೆ ಅವಕಾಶವಿದೆ. 3.5 ವರ್ಷ ಯೂದಾಸು ಇಸ್ಕರಿಯೋತ ಯೂದ ದೇವ್ರ ಜೊತೆಯಲ್ಲೇ ಇದ್ದರು. ಲಾಸ್ಟಲ್ಲಿ ಹಿಡಿದು ಕೊಟ್ಬಿಟ್ರು. ಯಾಕೆ ಗೊತ್ತಿಲ್ವಾ? ಹಣದ ಚೀಲ ಅವ್ರ ಕೈಯಲ್ಲೇ ಇತ್ತು, ಹಣದ ಆಸೆಯಲ್ಲಿ ಹಿಡಿದುಕೊಟ್ರು. ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದ ಪೇತ್ರನು ದೇವ್ರನ್ನ 3 ಸಲ ತಿರಸ್ಕರಿಸಲಿಲ್ವಾ? ಎಂಥ ದೊಡ್ಡ ವ್ಯಕ್ತಿ ಆದರೂ ತಪ್ಪು ಮಾಡೋಕ್ಕೆ ಅವಕಾಶ ಇದೆ. ದೇವರೊಬ್ಬರೇ ನೀತಿವಂತರು. ನಾವು ಸತ್ಯದಲ್ಲಿ ಬೆಳೆದು ಅವರು ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾರೆ, ಸಂಶಯ ಹುಟ್ಟಿಸ್ತಾರೆ. ಅದು ನಿನ್ನ ಮನಸ್ಸಿನ ಸಂಶಯವಲ್ಲ, ತಿಳಿಸಿದವನ ಮನಸ್ಸಿನಲ್ಲಿರುವ ಸಂಶಯವೇ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮತ್ತೊಬ್ಬನ ಮನಸ್ಸಿನಲ್ಲಿರುವ ಸಂಶಯದಿಂದ ನನ್ನ ಸ್ವಾತಂತ್ರ್ಯಕ್ಕೆ ಏಕೆ ತೀರ್ಪಾಗಬೇಕು? ಯಾರೋ ಒಬ್ಬರು ಏನೋ ಹೇಳಿದ ತಕ್ಷಣ ಅದನ್ನೇ ಕೇಳಿ ಅವ್ರನ್ನ ಫಾಲೋ ಮಾಡಿ ನ್ಯಾಯ ತೀರ್ಪಿಗೆ ನಾನು ಯಾಕೆ ಗುರಿ ಆಗಬಾರ್ದು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಬರೀ ಸೇವಕರನ್ನೇ ನಂಬ್ಕೊಂಡಿರೋದಲ್ಲ, ಸೇವಕರು ಹೇಳೋದೇ ವಾಕ್ಯಗಳಲ್ಲ, ಅವ್ರು ಹೇಳಿದ್ದೇ ಶಾಶ್ವತವಾಗುತ್ತೆ.
ಅವರು ದೇವರು ಸಭೆಗೆ ರಕ್ತ ಸುರಿಸಿ ಜೀವ ಕೊಟ್ಟು ಸಭೆಯನ್ನು ಏರ್ಪಡಿಸಿದ್ದಾರೆ. ಅವ್ರ ಕಡೆ ತಿರುಗಿಸೋದಕ್ಕೆ ಸೇವಕರುಗಳೇ ಹೊರತು ಅವ್ರನ್ನ ಬೆಂಬಡಿಸೋದು, ಅವ್ರು ಹೇಳೋದೇ ವೇದ ವಾಕ್ಯ ಅಂದ್ಕೊಳ್ಳೋದು. ಎಲ್ಲ ಜನವರಿ ಬಂದರೆ ಸಾಕು ವಾಗ್ದಾನ ಈ ವರ್ಷದ ವಾಗ್ದಾನ ಅಂದರು. ಒಬ್ಬರು ಕೂಡ ಕೊರೋನಾ ಬರುತ್ತಂತ ಹೇಳಿಲ್ಲ. ಎಲ್ಲೋದ್ರು? 20ನೇ ಇಸ್ವಿಯಲ್ಲಿ ಜನವರಿಯಲ್ಲೇ ತೆಗೆದು ಬಿಟ್ಬಿಡೋಣ ಅಂದ್ಕೊಂಡ್ರು. ಮತ್ತು ಅದೇನದು ಮೊದಲನೇ ದಿನ ವಾಗ್ದಾನ, ಡೈಲಿ ವಾಕ್ಯದಲ್ಲಿ ಮೆದಲ್ತಾ ಇರಬೇಕು. ವರ್ಷಕ್ಕೆ ಒಂದು ಟೈಮ್ ಏನದು? ಆ ಕ್ಯಾಲೆಂಡ್ರ್ ಪ್ರಕಾರ ರೋಮರ್ ಕ್ಯಾಲೆಂಡರ್ ಅದು, ಗ್ರೀಕ್ ಇಸ್ರೇಲ್ ಕ್ಯಾಲೆಂಡರ್ಗಳು ಬೇರೆ ಇದ್ದಾವೆ, ನಮ್ಮ ಇಂಡಿಯಾದ ಕ್ಯಾಲೆಂಡರ್ಗಳೇ ಬೇರೆ ಇದ್ದಾವೆ. ಅವತ್ತೊಂದು ದಿನ ಮಾತ್ರ ವಾಗ್ದಾನ ಕೊಟ್ಬಿಡೋದು ಒಂದು ವರ್ಷಕ್ಕೆ. ಒಂದು ವಾಕ್ಯ ವರ್ಷ ಪೂರ್ತಿ ಹೆಂಗೆ? ವರ್ಷದಲ್ಲಿ ಒಂದು ಸಲ ತಿಂದುಬಿಟ್ಟು ವರ್ಷ ಪೂರ್ತಿ ತಿಂದಾಗಿದ್ದೀವ, ಊಟ ಮಾಡ್ದಂಗಿದ್ದೀವ? ಡೈಲಿ ತಿಂದಿರತ್ತ ಶರೀರಕ್ಕೆ ಬಲ, ಆತ್ಮಕ್ಕೆ ಬಲ. ಡೈಲಿ ವಾಕ್ಯದಲ್ಲಿ ಬೆಳಿಬೇಕು. ಈ ವರ್ಷ ಹಿಂಗಾಗುತ್ತೆ. 2020ರಲ್ಲಿ ಅಡ್ರೆಸ್ ಇಲ್ಲದೆ ಹೋದರು. ಎಲ್ಲ ತಪ್ಪು, ಸುಳ್ಳು ಬೋಧಕರುಗಳು. ಅದ್ಭುತ ಅನ್ನೋದು ದೇವ್ರನ್ನ ಪ್ರಾರಂಭದಲ್ಲಿ ದೇವರೇ ಗೊತ್ತಿಲ್ಲ ಅಂದಿದ್ದಾಗ, ಯೇಸುವಿನ ನಿಜವಾದ ದೇವರು ಗೊತ್ತಿಲ್ಲದೆ ಇದ್ದಾಗ ಅವರಿಗೆ ಹೃದಯದಲ್ಲಿ ನಂಬಿಕೆ ಬರೋದಕ್ಕೆ ದೆವ್ವಗಳು ವ್ಯಾಧಿಗಳನ್ನ ಬಿಡುಗಡೆ ಮಾಡಿ ವಿಶ್ವಾಸ ಬರೋದಕ್ಕೆ ಮಾಡ್ತಾರೆ. ಆಮೇಲೆ ದೀಕ್ಷಾಸನ ಹೊಂದಿದ ಮೇಲೆ ಪಾಪಕ್ಕೆ ಸತ್ತಿ ಕಡೆವರೆಗೂ ನಿಲ್ಲುವನೇ ರಕ್ಷಣೆ ಹೊಂದುವನು. ಕಡೆವರೆಗೂ ಆತ್ಮಿಕ ಬೆಳವಣಿಗೆಯಲ್ಲಿ ಹೋಗ್ತಾ ಇರಬೇಕು. ಶರೀರ ಬೆಳೀತತೆ, ದೊಡ್ಡವರಾಗ್ತಾ ಇದ್ದೀವಿ, ಆತ್ಮಿಕದಲ್ಲಿ ಬೆಳಿಬೇಕು. ಆತ್ಮಿಕ ಬೆಳವಣಿಗೆ ಇಲ್ಲ. ಪ್ರಾರಂಭದಲ್ಲಿ ಏನು ಲೋಕ ಆಶೀರ್ವಾದಕ್ಕಾಗಿ ಒಳಗಡೆ ಬಂದರು, ಏನೋ ಸಾಲ ಸಮಸ್ಯೆ ತೀರಿಸಿ ಬಂದರು, ಅದೇ ಕಡೆಯವರೆಗೂ ಮಾಂಸಿಕದ ಜೀವಿತದಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ. ಯಾರೋ ಒಬ್ಬ ಸಂಶಯನ ಹುಟ್ಟು ಸಾಕ್ಬಿಟ್ಟು ಹೋಗ್ಬಿಡ್ತಾನೆ. ಅವನು ಸಂಶಯದಲ್ಲಿ ಅವನ್ನ ಫಾಲೋ ಮಾಡಿಕೊಂಡು ನಾವು ನ್ಯಾಯ ತೀರ್ಪಿನಲ್ಲಿ ನಾವು ನರಕಕ್ಕೆ ಹೋಗ್ಬೇಕಾಗತ್ತೆ. ಕೇಳಿದರೆ ನಿನಗೆ ಸತ್ಯ ಕೊಟ್ಟಿಲ್ವಾ ಅಂತಾರೆ. ಅಂಥ ಸಭೆಗೆ ಹೋಗಬಾರ್ದು. ಅಂಥ ಸೇವಕರ ಜೊತೆಗೆ ಏನಕ್ಕೆ ಐಕ್ಯತೆ? ಅಂಥವ್ರನ್ನೇ ಈ ಲೋಕದ ಜನಗಳು ಹಿಡ್ಕೊಂಡಿದ್ದಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸತ್ಯರ ಸಭೆಗೆ ಹೋಗ್ಬೇಕು. ಸತ್ಯ ಅಲ್ವಾ ಬಿಟ್ಬಿಡ್ಬೇಕು. ಆ ಸ್ವಭಾವ ಇಲ್ಲ ವಿಶ್ವಾಸಿಗಳ ಹತ್ರ. ನಾನು ಬೈಬಲ್ ಟ್ರೈನಿಂಗ್ ತೆಗೆದ ಸಭೆಯಲ್ಲಿ ಇದ್ದ ಸೇವಕರು ಹೇಳಿದ್ರು, ನನ್ನ ಸಭೆಯಲ್ಲಿ ಸತ್ಯ ಇದ್ದು ನಿಮ್ಮನ್ನು ಬರುವಿಕೆಗೆ ಕರ್ಕೊಂಡೋಗ್ತೀವಿ ಅಂತ ನಂಬಿಕೆ ಇದ್ದರೆ ಬನ್ನಿರಿ, ಇಲ್ಲ ಅಂದರೆ ಬೇರೆ ಆತ್ಮಿಕ ಸಭೆಗೆ ಹೋಗಿ, ನಾಮಕಾಸ್ತ ಸಭೆಗೆ ಹೋಗಬೇಡ್ರಿ ಅಂತಿದ್ರು. ಆದರೆ ಸುಳ್ಳು ಬೋಧಕರು ಬಂದಿದ್ದಾರೆ. ಮೊದಲನೇದಾಗಿ ದೇವರ ಆತ್ಮದಿಂದ ನಡೆಸಿಕೊಳ್ಳುವರು, ಎರಡನೇದಾಗಿ ಸುಳ್ಳು ಪ್ರವಾದಿಗಳಿಂದ ತಪ್ಪು ದಾರಿಯಲ್ಲಿ ನಡೆಯುವರು, ಕಡೆಯದಾಗಿ ಸ್ವಂತ ಮಾಂಸಿಕದಲ್ಲಿ ಯೇಸಮ್ಮಿ ನಂಬಿರ್ತಾರೆ, ಪರಿಶುದ್ಧಾತ್ಮನ ಹೇಳ್ದಂಗೂ ನಡೆಯಲ್ಲ, ಸುಳ್ಳು ಬೋಧಕರು ಹಿಂದೆನೇ ತಿರುಗ್ತಿರ್ತಾರೆ. ಮೂರನೇದಾಗಿ ಸುಳ್ಳು ಬೋಧಕರು ಹೇಳಿದ್ದು ಕೇಳಲ್ಲ, ಪರಿಶುದ್ಧಾತ್ಮ ಹೇಳ್ದಂಗೂ ಕೇಳಲ್ಲ, ಮಾನಸಿಕವಾಗಿ ಅವ್ರ ಪಾಡಿಗೆ ಅವ್ರು ನಡೀತಾ ಇರ್ತಾರೆ. ಒಂದು ವಾಕ್ಯವನ್ನು ಓದ್ರಿ, ರೋಮರ್ 1:18. ರೋಮರ್ 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತದೆ. ಸಭೆ ಕ್ರಿಶ್ಚಿಯನ್ ಯಾರು ಏನಕ್ಕಪ್ಪ ನೀನು ಕ್ರಿಶ್ಚಿಯನು? ನಮ್ಮಪ್ಪ ಕ್ರಿಶ್ಚಿಯನು, ನಾನು ಕ್ರಿಶ್ಚಿಯನು, ನಮ್ಮ ತಾತದಿಂದ ಕಾಲದಿಂದ ಕ್ರಿಶ್ಚಿಯನು, ನಾವು 4 ತಲೆಮಾರೆ ಕ್ರಿಶ್ಚಿಯನು. ಎಷ್ಟು ತಲೆಮಾರೆ? ಇಷ್ಟು ತಲೆಮಾರೆ ಕ್ರಿಶ್ಚಿಯನು. ನಮ್ಮಪ್ಪ ಪಾಸ್ಟರ್, ಅದರಿಂದ ನಾವು ಕ್ರಿಶ್ಚಿಯನು. ಭಕ್ತಿ ಇಲ್ಲ, ಕೋತಿ ಚೇಷ್ಟೆಗಳಂತೂ ಭಾಳ ಇರ್ತವೆ. ವೇ ಆಫ್ ಡ್ರೆಸ್ಸಸ್, ದೇವರನ್ನು ಆತ್ಮಿಕದ ಅಲಂಕಾರದಿಂದ, ಅದು ಆ ಪದ ಚೆನ್ನಾಗಿದೆ. ನಾವು ಆತ್ಮದ ಅಲಂಕಾರದಿಂದ ದೇವ್ರನ್ನ ಮೆಚ್ಚಿಸ್ಬೇಕಂತೇಳಿ ಪೇತ್ರಲ್ಲಿದೆ. ಆದರೆ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 1 ಪೇತ್ರನು 3:4 ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದ್ಯಾರು. ನಮ್ಮ ನಡವಳಿಕೆ ಕರೆಕ್ಟಾಗಿದ್ದರೆ ಭಾಳ ಜನನ ದೇವ್ರ ಕಡೆ ನಡೆಸ್ಬೋದು. ನಡತೆ
ಜಡೆ ಅಣಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳಿಂದ ಧರಿಸಿಕೊಳ್ಳುವುದು ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಹೊರಗಡೆ ಮಾಡ್ಕೋಬಾಡ್ರಿ ಅಂತ ಹೇಳ್ತಿಲ್ಲ ನೋಡ್ರಿ. ಇದಕ್ಕಿಂತ ಹೆಚ್ಚಾಗಿ ಆತ್ಮಿಕ ಅಲಂಕಾರ, ಮೊದಲನೇ ಪ್ರಿಫರೆನ್ಸ್ ಗೋಸ್ಟು ಆತ್ಮಕ್ಕೆ. ಇಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ, ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು, ತಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದು ಆಗಿದೆ. ಹೊರಗಡೆ ಮಾಡ್ಕೊಳ್ರಿ, ಅದು ಹೊರಗಡೆನೇ ಅವರಿಗೆ ಭಕ್ತಿಯಲ್ಲಿ ತೋರ್ಪಡಿಸುವ ರೀತಿಯಲ್ಲಿ ಇರಬೇಕು. ಬರೀ ಹೊರಗಡೆ 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 ಅಲಂಕಾರ, ಹೊರಗಡೆ ಇನ್ಸೈಡ್ ಏನೇನಿಲ್ಲ. ದೇವರಿಗೆ ಮೆಚ್ಚುಗೆ ಆಗಿರೋದು ಹೃದಯನೇ ಪರಲೋಕ ರಾಜ್ಯಕ್ಕೆ ಹೋಗೋದು. ಶರೀರ ಅಲ್ಲ, ಮಣ್ಣಿನಿಂದ ಬರುತ್ತೆ, ಮಣ್ಣಿಗೆ ಹೋಗ್ಬಿಡುತ್ತೆ. ಶ್ವಾಸ ಪ್ರಸಂಗಿಯಲ್ಲಿ ದೇವ್ರ ಹತ್ರ ಹೋಗ್ಬಿಡುತ್ತೆ. ಆತ್ಮ ಎಲ್ಲೋಗುತ್ತೆ? ಒಂದು ಕಳ್ಳ ಪಕ್ಕದಲ್ಲಿ ಇರೋನು ನೋಡ್ರಿ, 2 ಕಳ್ಳ ಅಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ. ಒಂದು ಕಳ್ಳ ನಾನು ಮಾಡಿದ್ದು ಕರೆಕ್ಟ್ ಅಂತಾನೆ, ಅವ್ನು ನರಕಕ್ಕೆ ಹೋಗ್ತಾನೆ. ಒಂದು ಕಳ್ಳ ಎಷ್ಟೋ ತಪ್ಪು ಮಾಡಿದ್ದಾನೆ, ಕ್ಷಮಾಪಣೆ ಹೊಂದುತ್ತಾನೆ. ಆವಾಗ ದೇವ್ರು ಹೇಳ್ತಾರೆ, ಇವತ್ತು ನನ್ನ ಕೂಡ ಪರದೇಶದಲ್ಲಿ ಇರುವೆ, ಅವರು ನನ್ನ ಜೊತೆಯಲ್ಲಿ. ಅದು ಆತ್ಮ ಪರಿವರ್ತನೆ ಆದವನ್ನ ಕರ್ಕೊಂಡು ಹೋಗ್ತಾರೆ ಪರಲೋಕ ರಾಜ್ಯಕ್ಕೆ. ಶರೀರ ಅಲ್ಲೇ ಹೋಯ್ತು. ಅದು ಕಳ್ಳಂದ ಶರೀರ ಏನಾಯ್ತೋ ಗೊತ್ತಿಲ್ಲ, ಬೈಬಲಲ್ಲಿ ಇಲ್ಲ. ಆತ್ಮ ಇವತ್ತು ನನ್ನ ಕೂಡ ಪರದೇಶದಲ್ಲಿ ಇರುತ್ತೀಯ. ಇಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ, ಭಕ್ತಿ ಇಲ್ಲ, ಪರಿಶುದ್ಧತೆ ಇಲ್ಲ. ಭಾನುವಾರ ಚರ್ಚಿಗೆ ಪ್ರಾರಂಭದಲ್ಲಿ ಓಡಿ ಬರೋದು, ಆಮೇಲೆ ಲೋಕದಲ್ಲಿ ಏನಾದರೂ ಫಂಕ್ಷನ್ಗಳು ಅದು ಇದು ಅಂತ ಬಂದರೆ ಹೋಗ್ಬಿಡೋದು. ಬೆಳಗ್ಗೆ ಟೈಮಿಂಗ್ಸ್ 10 ಗಂಟೆ ಚರ್ಚ್ ಅಂದರೆ ಕೇರ್ಲೆಸ್ಸು, 10:15 ಬರೋದು. ಉದಾಸೀನೆ. ದೇವರಂದರೆ ಉದಾಸೀನೆ, ಲೋಕದ ಅಂದರೆ ಓಡೋದು. ಬೆಂಡೆತ್ತಾ ಇದ್ದಾರೆ. ಒಂದು ಕುಟುಂಬದಲ್ಲೂ ಹೃದಯದ ಅಲಂಕಾರವಿಲ್ಲ, ಸಮಾಧಾನವಿಲ್ಲ, ನೆಮ್ಮದಿಯಿಲ್ಲ. ಬೆಂಡು ಎತ್ತುತ್ತಾ ಇದ್ದಾರೆ. ಅದಕ್ಕೆ ಕೊರೋನಾ ಬಂದು ಬಾಚ್ಕೊಂಡು ಹೋಯ್ತು ಎಲ್ಲರನ್ನು. ಸ್ವಲ್ಪ ಜನಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಕೊರೋನಾ ಬಂದು ಬದಲಾಯಿಸಿ ಲೋಕದಲ್ಲಿ ಇರ್ರಿ, ನನಗೋಸ್ಕರ ಏನಾದರೂ ಮಾಡ್ರಿ ಅಂತ. ಮೊದಲನೇದಾಗಿ ಮನಸ್ಸಾಕ್ಷಿಗೆ ದೇವ್ರು ಹೇಳ್ದಂಗೆ ನಡೆಯುವಂಥವರು ಅವರೇ ಬ್ಲೆಸ್ಸಿಂಗ್ನವರು. ಎರಡನೇದಾಗಿ ನೋಡಿದ್ರಿ, ಸುಳ್ಳು ಬೋಧಕರಿಂದ ಅವರ ಮನಸ್ಸಾಕ್ಷಿ ನೋಡ್ರಿ, ಎಲ್ಲರೂ ಸ್ಪಷ್ಟವಾಗಿ ಇಲ್ಲಿ ನೋಡ್ರಿ, ಮನಸ್ಸಾಕ್ಷಿ ಹೇಳುತ್ತೆ ಇದು ಮಾಡಬೇಡ ಅಂತ. ಸುಳ್ಳು ಬೋಧಕರು ಹೇಳಿದ್ರು ಕೂಡ ಅವ್ರು ಹೇಳ್ದಂಗೆ ನಡೆದು ಇವ್ರು ನ್ಯಾಯ ತೀರ್ಪಿಗೆ ಗುರಿಯಾಗಿ ಆಶೀರ್ವಾದ ಕಳ್ಕೊಂತಾರೆ. ಮೂರನೇದಾಗಿ ದೇವ್ರು ಹೇಳಿದ್ದು, ಮನಸ್ಸಾಕ್ಷಿ ಹೇಳಿದ್ದು ಕೇಳಲ್ಲ. ಸುಳ್ಳು ಬೋಧಕರು ಹೇಳಿದ್ದು ಕೇಳಲ್ಲ. ಒಳ್ಳೆತನದಲ್ಲಿ ದೇವರು ಒಳ್ಳೆ ಸೇವಕರುಗಳು ಮಾತಾಡುವಂಥದ್ದನ್ನು, ಅವರು ಬೈಬಲ್ ಓದೋದನ್ನು ಮತ್ತು ವಾಕ್ಯಗಳ ಪ್ರಕಾರ ನಡೆಯೋದನ್ನು ಏನು ಮಾಡೋದಿಲ್ಲ. ಅವ್ರ ದುಷ್ಟತನವನ್ನು ಬಿಡೋದೇ ಇಲ್ಲ. ಕೇಳಿದ್ರೆ ಕ್ರೈಸ್ತರು, ಬರುವಿಕೆಗೆ ನಾವು ಹೋಗ್ಬಿಡ್ತೀವಿ, ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗಿದ್ದೀವಿ, ಕ್ರೈಸ್ತರಾದರೆ ಸಾಕು. ಎಲ್ಲೈತೆ ಬೈಬಲಲ್ಲಿ? ಬೈಬಲಲ್ಲಿ ಎಲ್ಲೈತೆ? ಕನ್ನಿಕೆಯರು ಸಿದ್ಧರಾಗಿರೋರನ್ನ ಕರ್ಕೊಂಡು ಹೋಗ್ತೀನಿ, ನನ್ನ ನ್ಯಾಯ ತೀರ್ಪು ಮನೆಯಲ್ಲಿಯೇ ಸಭೆಯಿಂದನೇ ಪ್ರಾರಂಭಿಸ್ತೀನಿ, ಇದೆಲ್ಲ ಐತೆ. ಆ ವಾಕ್ಯಗಳೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಪರಿಶುದ್ಧವಂತ ನಿನ್ನೂ ಪರಿಶುದ್ಧನಾಗು, ನೀತಿವಂತ ನಿನ್ನೂ ಅನ್ಯಾಯ ಮಾಡೋನು ನ್ಯಾಯ ತೀರಿಸ್ತೀನಿ, ಅದೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಬೈಬಲಲ್ಲಿ ಇಲ್ಲದೇ ಇರೋದನ್ನು, ಅದೇ ಸುಳ್ಳು ಬೋಧಕರು ಬೈಬಲಲ್ಲಿ ಇಲ್ಲದೇ ಇರೋದನ್ನು ಇವರೇ ಮನಸ್ಸಿನಲ್ಲಿ ಸ್ವಂತವಾಗಿ ಯೋಚನೆ ಮಾಡಿ ಅವರೇ ಗ್ರಹಿಸಿಕೊಂಡು ನಾ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀನಿ. ಇಲ್ಲಿ ದೇವ್ರ ಜೊತೆ ಐಕ್ಯತೆ ಇಲ್ಲದೇ ಇದ್ದಾಗ ನೋಡ್ರಿ, ಇವಾಗ ನಾನು ದೇವ್ರ ಜೊತೆ ಐಕ್ಯತೆಯಲ್ಲಿ ಅವರ ಫೆಲೋಶಿಪ್ಪಲ್ಲಿದ್ದರೆ ಪ್ರಾಣ ಹೋದಾಗ ಅವ್ರ ಜೊತೆಯಲ್ಲಿ ಹೋಗ್ತೀವಿ, ಸಿಂಪಲ್ಲು. ಸೈತಾನನ ಯೋಚನೆಗಳಿಂದ, ಸೈತಾನನ ಸ್ವಭಾವದಲ್ಲಿ ಜೀವಿಸ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ದ್ವೇಷಗಳು, ಅಸೂಯದಿಂದ ಶರೀರವನ್ನು ಕೆಡಿಸ್ಕೊಂಡು, ಆಲೋಚನೆಯನ್ನು ಕೆಡಿಸ್ಕೊಂಡು ಜೀವಿಸಿದಾಗ ಸಟ್ಟಂತ ದೇವ್ರು ಬಂದು ಸೈತಾನನ ಓಡಿಸ್ಬಿಟ್ಟು ದೇವ್ರು ಕರ್ಕೊಂಡು ಹೋಗ್ತೀವಂತ ಬೈಬಲಲ್ಲೆಲ್ಲೂ ಇಲ್ಲ. ಉದಾಹರಣೆಗೆ ಮೋಸೆ ಶರೀರನೇ, ಮೋಸೆ ಒಂದು ತಪ್ಪು ಮಾಡಿರೋದ್ರಿಂದ ಅವನ್ನ ಜೀವ ತೆಗೆದಿದ್ದಕ್ಕೆ ಯೇಸು ಪ್ರಭು ಸೈತಾನ ಹೇಳ್ತಾನೆ, ತಪ್ಪು ಮಾಡಿದ ಮೇಲೆ ಅವ್ನು ನನಗೆ ಸ್ವಂತ ಅಂತ ಶರೀರದ ಮೇಲೆ ದೇವ್ರ ಹತ್ರನೇ ವಾಗ್ದಾನ ಮಾಡಿದಾಗ ಮೀಕಾಲ್ ಬಂದು ಬಿಡಿಸ್ಕೊಂಡು ತಗೊಂಡು ಹೋಗ್ತಾನೆ ಅಂತ ನೋಡ್ತೀವಿ. ಒಂದು ನ್ಯಾಯ ಇದೆ. ಆ ವಾಕ್ಯಗಳೆಲ್ಲ ಇಲ್ಲ. ಕತ್ತಲೆ ಹೃದಯದಲ್ಲಿದ್ದಾಗ
ಪ್ರಾಣ ಹೋದಾಗ, ಕತ್ತಲೆ ಜೀವಿತದಲ್ಲಿ ತನ್ನ ಜೀವವನ್ನು ಕಳ್ಕೊಂಡಾಗ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ, ಬೆಳಕಿನ ರಾಜ್ಯಕ್ಕೆ ಹೋಗೋದಕ್ಕೆ ಪರಿಶುದ್ಧ ಯಾರು ದೇವ್ರನ್ನ ದರ್ಶನ ಮಾಡೋಕ್ಕೆ ಇರೋದಕ್ಕಾಗಲ್ಲ. ದುಷ್ಟ ಮನುಷ್ಯ ಸ್ವಂತ ಇಚ್ಛೆಯಿಂದ ನಡೆಯುವಂಥವ್ರು. ಭಕ್ತಿ ಇಲ್ಲಿ ನೋಡ್ರಿ, ಇದನ್ನು ಓದ್ಬಿಟ್ಟು ನಾವು ಇನ್ನೊಂದು ವಾಕ್ಯ ಧ್ಯಾನಿಸಿ ಮುಗಿಸೋಣ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯ. ಸತ್ಯ ಅಂತ ಮೊದಲೇ ಹೇಳಿದೆ. ಸತ್ಯ ಅಂದರೆ ದೇವರಂದರೆ ವಾಕ್ಯ, ವಾಕ್ಯ ಅಂದರೆ ಸತ್ಯ. ಇದನ್ನು ಅಣಗಿಸುವಂಥವ್ರು ಅವ್ರ ಹೃದಯದಲ್ಲಿ ಇರೋದಿಲ್ಲ. ದುಷ್ಟತನವೇ ಹೆಚ್ಚಾಗಿರುತ್ತೆ. ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತದೆ. ನಾನು ಭಾಳ ಜನನ ನೋಡಿಬಿಟ್ಟಿದ್ದೀನಿ. ಅದು ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ. 22 ವಯಸ್ಸಲ್ಲಿ ದೇವ್ರು ನಂಬ್ಕೊಂಡೆ, 48, ಈ 26 ವರ್ಷದಲ್ಲಿ ಭಾಳ ಜನ ನೋಡಿದ್ದೀನಿ. ಪ್ರಾರಂಭದಲ್ಲಿ ಸಭೆ ಕಾಣಿಕೆ ತಿಂದವರು, ಸಭೆಗೆ ಸೆಕ್ರೆಟ್ರಿ, ಟ್ರೆಸರರ್ ಅಂತೇಳ್ಬಿಟ್ಟು ಸೇವಕರುಗಳು ಮಾಡಿದವರು, ಇವಾಗ ಅವ್ರನ್ನ ನೋಡಿದ್ರೆ ಅವ್ರ ಕುಟುಂಬದಲ್ಲೆಲ್ಲ ಶಾಪ, ಪಾಪ, ಮರಣಗಳು, ವ್ಯಾಧಿಗಳಿಂದ ನರಳುತ್ತಾ ಇದ್ದಾರೆ. ನಮ್ಮನ್ನು ಕಷ್ಟಗಳು ಬಂದರೂ ಮೇಲಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ. ಅವರು ಪಾತಾಳಕ್ಕೆ ಇಳಿದಿದ್ದಾರೆ. ಒಂದು ಹೆಣ್ಮಗು ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾನೆ, ವಿಧವೆಯರಾಗಿದೆ. ಸಭೆಯ ಕಾಣಿಕೆಗಳನ್ನ ತಿಂದವರು, ಒಬ್ಬರು ಮಗ, 2 ಮಕ್ಕಳು, ಗಂಡು ಮಕ್ಕಳು 2 ಸತ್ತೋದ್ರು ಆಕ್ಸಿಡೆಂಟ್ಗಳಲ್ಲಿ. ಕಾರಣ ಏನಂದರೆ ಶಾಪ. ಕ್ರೈಸ್ತರೇ, ನಾನು ಕಣ್ಣಾರೆ ನೋಡಿದ್ದವರು. ಏನು ಕ್ರೈಸ್ತರಾಗಿದ್ದಾರಲ್ಲ, ಸೆಕ್ರೆಟರಿ ಟ್ರೆಜರರ್ ಆಗಿದ್ದರಲ್ಲ, ಸಭೆಗೆ ಮುಂದಿನ ಸ್ಥಾನದಲ್ಲಿದ್ದರಲ್ಲ, ಏನಕ್ಕೆ ಹಿಂಗಾಗಿದೆ ಅಂದರೆ ಅವ್ರ ದುಷ್ಟತನ ಇರುತ್ತೆ, ಸತ್ಯ ಇರೋದಿಲ್ಲ. ಅವ್ರನ್ನ ಸಂಹರಿಸ್ತಾರೆ ದೇವರು. ಕಡೆದಾಗಿ ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ. 1 ತಿಮೋಥಿ 1:19 ಓದ್ರಿ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. 1 ತಿಮೋಥಿ 1:19 ಓದ್ತೀನಿ. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಅಡುಗು ಒಡೆದು ನಷ್ಟಪಡದಂತೆ ಇದ್ದಾರೆ, ನಷ್ಟಪಟ್ಟವರಂತೆ ಇದ್ದಾರೆ. ಸ್ಪಷ್ಟವಾಗಿದೆ. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಹಿಡಿದುಕೋ. ಇವತ್ತು ಮಾಡ್ತಾ ಇರೋದು ಮಾತುಗಳು, ಇವತ್ತು ಮೆಸೇಜು ಕಾನ್ಷಿಯಸ್, ಒಳ್ಳೆ ಮನಸ್ಸಾಕ್ಷಿ. ಈ ಮನಸ್ಸಾಕ್ಷಿ ಇದನ್ನು ಗಟ್ಟಿಯಾಗಿ ಹಿಡಿದುಕೋ. ರೋಮರಲ್ಲಿ ನಾವು ಓದಿದ್ವಿ ಸ್ಪಷ್ಟವಾಗಿ 2:15 ತಪ್ಪು ಇದು ತಪ್ಪಿಲ್ಲ ಅಂತ ಮನಸ್ಸಾಕ್ಷಿ ಹೇಳುತ್ತದೆ. ದೇವರ ಜೊತೆಯಲ್ಲಿ ಆ ಮನಸ್ಸಾಕ್ಷಿನ ಗಟ್ಟಿಯಾಗಿ ಹಿಡ್ಕೊಂಡು ದೇವರಿಗೆ ಮೊದಲ ಸ್ಥಾನ ಕೊಟ್ಟು ಅವ್ರು ಹೇಳ್ದಂಗೆ ನಡೆಯುವಂಥದ್ದು, ಅದು ಬ್ಲೆಸ್ಸಿಂಗ್. ಎರಡನೇದಾಗಿ, ಸುಳ್ಳು ಬೋಧಕರು ಬೋಧನೆ ಮಾಡಿದ್ರೂ ಕೂಡ ಮನಸ್ಸಾಕ್ಷಿಯಲ್ಲಿ ಇದು ತಪ್ಪು ಅಂತ ಹೇಳಿದ್ರು ಕೂಡ ಅವ್ರನ್ನ ಮೆಚ್ಚಿಸೋದಕ್ಕೆ, ಸೇವಕರನ್ನ, ಸಭೆಯನ್ನು ಮೆಚ್ಚಿಸೋದಕ್ಕೆ ತಿಳ್ಕೊಂಡು ನ್ಯಾಯ ತೀರ್ಪಿಗೆ ಗುರಿ ಆಗೋದು. ಅವನು ಕೆಟ್ಟವನಂತ ಗೊತ್ತು, ಅವ್ರು ಹೇಳೋದೆಲ್ಲ ನಾವು ಪಾಟಿಸ್ಬೇಕಂತಲ್ಲ. ಅವರು ಸೇವಕರಾಗಿರೋ ಕೆಲಸ ಒಂದೇ, ಅವರ ಕೆಲಸ ಅವ್ರನ್ನ, ದೇವ್ರನ್ನ ನಂಬಿ ಬಂದವ್ರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದು. ಅವ್ರ ಕಡೆ ಸೇರಿಸ್ಕೊಳ್ಳೋದು, ಹಣ ಮಾಡ್ಕೊಳ್ಳೋದು, ಈಗೋ ಮಾಡ್ಕೊಳ್ಳೋದು, ಅವ್ರನ್ನ ಸಭೆ ಹೆಸರು ಹೇಳಿದ್ರೆ ಸಭೆ ಹೋಗಿ ಸೇರಿಸುತ್ತೆ, ಯಾವ ಸಭೆನೂ ಸೇರಿಸಲ್ಲ. ಪರಲೋಕ ರಾಜ್ಯದಲ್ಲಿ ಉತ್ತಮವಾದನೇ ಒಳಗೆ ಬಾ, ಪಾಪ ಆದವನೇ ಹೋಗು, ಅಷ್ಟೇ. ಇಲ್ಲಿದೆ 1 ತಿಮೋಥಿ 1:19 ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದಿಕ್ಕೋ. ಕಡೆಯವರೆಗೂ ಒಳ್ಳೆ ಮನಸ್ಸಾಕ್ಷಿ, ಅದರಲ್ಲಿ ಪರಿಶುದ್ಧಾತ್ಮನು ದೇವರು ಇದ್ದು ವಾಕ್ಯವೆಂಬ ಖಡ್ಗವನ್ನು ಹಿಡಿದು ಒಳ್ಳೆ ಮನಸ್ಸಾಕ್ಷಿ ರೋಮರಲ್ಲಿ ಹೇಳಿದಾಗ ಅದನ್ನು ಹಿಡಿದುಕೊಂಡು ನಮ್ಮ ಜೀವಿತವೆಲ್ಲ ಓಡಿ ಮುಗಿಸ್ಬಿಡ್ಬೇಕು. ಪೌಲ್ ಹೇಳಿದಾಗ ಒಳ್ಳೆ ಹೋರಾಟ ಓಡಿದೆ, ಲೋಕದ ಜಯ ಹೊಂದಿದೆ ಅಂಥೇಳಿ. ಅದನ್ನು ಬಿಟ್ಟುಬಿಟ್ಟು ಎರಡನೇದಿದೆ, ಕೇಳುವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಅಡುಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಜನಗಳ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ, ಸೇವಕರನ್ನು ಅಧಿಕವಾಗಿ ನಂಬಕ್ಕೆ ಹೋಗಬೇಡ್ರಿ. ಅವರು ಸೇವಕರ ಕೆಲಸ ಆತ್ಮಿಕದಲ್ಲಿ ನಡೆಸುವಂಥದ್ದು. ಸೇವಕರು ನಡೆಸೋದಕ್ಕೆ ವಾಕ್ಯದ ಬಲದಲ್ಲೇ ಇಲ್ಲ ಅಂದರೆ ಅವ್ರನ್ನ ಬಿಟ್ಟು ಸತ್ಯದಲ್ಲಿ ಇರುವ ಸಭೆಗೆ ಹೋಗ್ರಿ. ನನ್ನ ಸಭೆ ಅಂತ ಹೇಳ್ತಿಲ್ಲ, ನಿಮ್ಮನ್ನು ಬರುವಿಕೆಗೆ ಸಿದ್ಧ ಮಾಡುವ ಆತ್ಮ ಭಾರ ಇರಬೇಕು, ಸೇವಕರಲ್ಲಿ ಪ್ರೀತಿ ಇರಬೇಕು. ಜನಗಳನ್ನ ಹೇಗಾದರೂ ಮಾಡಿ ನರಕಕ್ಕೆ ಹೋಗದಂಗೆ ಬರುವಿಕೆಗೆ ಸಿದ್ಧ ಮಾಡುವ ಅನ್ನೋದು
ಇದಕ್ಕೆ ಏರ್ಪಡಿಸಿದ್ದೇ ಈ ಸಭೆ. ದೇವರ ರಕ್ತ ಸುರಿಸಿ ಜೀವ ತ್ಯಾಗ ಮಾಡಿ, ಯೇಸುಸ್ವಾಮಿ ಮಾತ್ರವಲ್ಲ ಶಿಷ್ಯರುಗಳೆಲ್ಲ ರಕ್ತ ಸುರಿಸಿದ್ದಾರೆ, ಭಾಳ ತ್ಯಾಗ ಮಾಡಿದ್ದಾರೆ. ಈ ಬೈಬಲ್ ಹೊರಗಡೆ ಬಿಡೋಕ್ಕೆ ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ಇದನ್ನೆಲ್ಲ ನೆನೆಸಿ, ಇದು ಸುಮ್ಮನೆ ಬಂದಿಲ್ಲ ಈ ಸಭೆ, ರಕ್ತ ಸುರಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ, ಮರಣ ಕಟ್ಟಲಿಂದ ಬಿಡುಗಡೆ ಮಾಡಿದ್ದಾರೆ. ಒಳ್ಳೆ ಮನಸ್ಸಾಕ್ಷಿಯಲ್ಲಿ ನಡೀರಿ. ಲೋಕದ ಸಂಪ್ರದಾಯಕ್ಕೆ, ಭಕ್ತಿಹೀನತೆ ಎಂಬ ಜೀವನಕ್ಕೆ ಬಿದ್ದು ಹೋಗಬೇಡ್ರಿ. ಒಂದು ದಿನಕ್ಕಾಗಿ ತೌಕ ಪಡಬೇಡ್ರಿ. ದಿನಾಲು ದೇವರ ಐಕ್ಯತೆಯಲ್ಲಿ ಸಮಾಧಾನ ಸಂತೋಷಕ್ಕಾಗಿ ತೌಕ ಪಡ್ರಿ. ನಮಗೆ ದಿನಾಲು ಹಬ್ಬ ಕೊಟ್ಟಿದ್ದಾರೆ ದೇವರು. ಒಂದು ದಿನ ಹಬ್ಬ ಮಾಡಬೇಡ್ರಿ ಅಂತ ಹೇಳಿದ್ದಾರೆ, ಡೈಲಿ ಮಾಡಿರಿ ಅಂತ ಹೇಳಿದ್ದಾರೆ. ಎಷ್ಟು ಒಳ್ಳೆಯ ದೇವರು. ನಾವು ಡೈಲಿ ಹಬ್ಬ ಮಾಡೋಣ. ಡೈಲಿ ಕ್ರಿಸ್ಮಸ್, ಡೈಲಿ ರಿಸರಕ್ಷನ್ ಡೇ. ಕ್ರಿಸ್ಮಸ್ ಡೇ ಅಂದರೆ ದೇವರು ನಮ್ಮ ಹೃದಯದಲ್ಲಿ ಹುಟ್ಟಿದ್ದಾರೆ. ಕ್ರಿಸ್ಮಸ್ ಅನ್ನೋ ಪದನೂ ತಪ್ಪು, ಎಸ್ತರನ್ನ ಪದನೂ ತಪ್ಪು. ಅದಕ್ಕೆ ಬದಲಾಗಿ ದೇವರು ನಮ್ಮ ಹೃದಯದಲ್ಲಿ ಹುಟ್ಟಿದ್ದಾರೆ. ರಕ್ಷಣೆ ಒಂದು ದಿನವೇ ನಮ್ಮ ಹೃದಯದಲ್ಲಿದ್ದಾರೆ. ಅದು ಸಾಯೋವರೆಗೂ ಇರ್ತಾರೆ. ಪರಲೋಕ ರಾಜ್ಯದಲ್ಲೂ ಇರ್ತಾರೆ, ಭೂಲೋಕದಲ್ಲೂ ಲೋಕದಲ್ಲೂ. ಕಡೆಯದಾಗಿ ರಿಸರಕ್ಷನ್, ನಮ್ಮನ್ನು ಆತ್ಮಗಳನ್ನ ನಿತ್ಯ ಜೀವದಲ್ಲಿ ಅವ್ರ ಜೊತೆಲಿ ಇಟ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಈ ಭೂಲೋಕದಲ್ಲಿ ಮನುಷ್ಯರು ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಮನುಷ್ಯರನ್ನು ನೆನೆಸೋದಕ್ಕೆ ನೀನು ಎಷ್ಟು ಮಾತ್ರದವನು ಅಂತ. ಈ ಡಸ್ಟ್ ಥರ ನಾವು ಮಣ್ಣಿಂದ ಸೃಷ್ಟಿ ಮಾಡಿ ಈ ಮನುಷ್ಯನಿಗೆ ಇಷ್ಟ ಆಗಿ ದೇವರೇ ಬಂದು ಪ್ರಾಣ ಕೊಟ್ಟು. ಒಬ್ಬರು ಸೇವಕರು ಹೇಳ್ತಾ ಇದ್ದಾರೆ, ಶರ್ಟ್ ಇಲ್ಲ, ಬನಿಯನ್ನಿಲ್ಲ, ಕಾಲಲ್ಲಿ ಏನಿಲ್ಲ, ಬರೀ ಒಂದು ಕಾಚದಲ್ಲಿ ಅವಮಾನಕರವಾಗಿ ಸಿಲುಬೆಯಲ್ಲಿ ಸುರಿದ್ರು. ಏನಕ್ಕೆ? ಅವರು ನಾವು ಮರಣವೆಂಬ ಭಯದಲ್ಲಿ ಇಲ್ಲದಾಗೆ ಪರಲೋಕ ರಾಜ್ಯದಲ್ಲಿ ಅವ್ರ ಜೊತೆಗಿರಬೇಕಂತ. ಇವಾಗ ಫ್ಯೂಚರ್ ಪಾಪನ ತೊಳಿತಾರೆ, ಬೈಬಲಲ್ಲಿ ಇಲ್ಲ. ಫ್ಯೂಚರ್ ಪಾಪ ತೊಳೆಯೋದಾದರೆ ಅವರೇನಿಗೆ ಸಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಡಬೇಕಾಗಿದೆ? ಏನಕ್ಕೆ ಜೀವ ಕೊಟ್ಟು ಸೈತಾನಿಂದ ಬಿಡುಗಡೆ ಮಾಡಬೇಕಾಗಿದೆ? ಪಾಪದಲ್ಲಿ ಇರೋರು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಸ್ವಾಮಿ ಏನಕ್ಕೆ ಬರಬೇಕಾಗಿದೆ? ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ರಕ್ತ ನನ್ನ ಮೇಲೆ ಸುರಿಸಲ್ಪಡಲಿ, ನಿನ್ನ ಕೃಪೆ ಇಳಿದು ಬರಲಿ. ಮನಸ್ಸಾಕ್ಷಿಯಲ್ಲಿ ಯೇಸು ಸ್ವಾಮಿ ಇರಲಿ. ರೋಮರಲ್ಲಿ ಎಳೆದು ಹಾಗೆ ಮನಸ್ಸಾಕ್ಷಿ ಇದು ಬೇಡ ಅಂದರೆ ಅದೆಷ್ಟು ನಷ್ಟವಾದರೂ ಅದನ್ನು ಬಿಟ್ಟು ಓಡೋದಕ್ಕೆ ಕೃಪೆ ಮಾಡು ತಂದೆ. ದಾನಿಯೇಲನಿಗೆ ಎಷ್ಟು ಆಶೀರ್ವಾದ, ರಾಜನ ಭೋಜನೆ ಬೇಡ ಅಂದರು. ಯೋಸೇಫನಿಗೆ ತಂದೆ ಎಷ್ಟು ತಂದೆ ಒಬ್ಬನೇ ಇದ್ದಾನೆ, ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ತಮ್ಮದರೆಲ್ಲ ಅವನ್ನ ಕೈ ಬಿಟ್ಟರು. ಆದರೆ ರಾಣಿ ಕರೆದ್ರೂ ಕೂಡ ಆ ಸಂತೋಷಕ್ಕೆ ಹೋಗಿಲ್ಲ. 72 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿ ಈಜಿಪ್ಟ್ ದೇಶವನ್ನು ಆಳ್ವಿಕೆ ಮಾಡಿದ್ರು. ಅವ್ರ ಪಾಪವನ್ನು ತ್ಯಜಿಸಿದಾಗ ಪರಲೋಕ ರಾಜ್ಯ ಯೋಸೇಫನಿಗೆ 72 ವರ್ಷಗಳ ಕಾಲ ದೇವರ ಜೊತೆಯಲ್ಲಿ ಆ ರೀತಿಯಾಗಿ ತಂದೆ ಪಾಪವನ್ನು ತ್ಯಜಿಸುವ ಮನಸ್ಸಾಕ್ಷಿ ಇದು ಬೇಡ ಅಂದರೆ ಬಿಟ್ಟು ಬರುವಂತೆ. ಆದರೆ ತಂದೆ ಪಾಪ ಅಂತ ಗೊತ್ತಿದ್ದರೂ ಆಸೆ ಬರ್ತಾ ಇದೆ, ಸೈತಾನ ಹುಟ್ಟಿಸ್ತಾ ಇದ್ದಾನೆ, ಅದನ್ನು ಜಯಿಸಲು ಆಗ್ತಾಯಿಲ್ಲ. ಯೇಸುವೆ ಅದರ ಮೇಲೆ ಆಸೆ, ದೇವ್ರ ಮೇಲೂ ಆಸೆ, ಲೋಕದ ಮೇಲೂ ಆಸೆ, ಪಾಪದ ಮೇಲೂ ಆಸೆ. ಯೇಸುವೆ ಒಂದು ವೈರಾಗ್ಯ ಇಲ್ಲ ಮಕ್ಕಳಲ್ಲಿ, ಅದರಿಂದ ಬಿಡುಗಡೆ ಮಾಡೋದಕ್ಕೆ ಪರಿಶುದ್ಧಾತ್ಮನ ಸಹಾಯ ಮಾಡು. ಅಂಥವ್ರನ್ನ ನೀನು ಬ್ಲೆಸ್ ಮಾಡ್ತೀರಾ. ಅಂಥ ಒಂದು ಸ್ವಭಾವ ನಮ್ಮಲ್ಲಿ ಬರಲಿ. ನಷ್ಟ ಬಂದರೂ ಸಂತೋಷ ಸಿಗುವಂತೆ ಕೃಪೆ ಮಾಡು. ಈ ಸಭೆಗೆ ಬಂದಿರೋ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಡೆಸು. ನಮಗೆಷ್ಟೇ ಹೋರಾಟ ಬಂದರೂ ಪೌಲನಾಗೆ ದೃಢವಾಗಿ ನಿಂತು ಫಲ ಕೊಡುವಂತೆ ಕೃಪೆ ಮಾಡು. ಯೋಬನಾಗೆ ಏನೂ ತಪ್ಪು ಮಾಡಿಲ್ಲ, ಶೋಧನೆಗಳು ಬಂದರೂ ಕೂಡ ಯೇಸುವೇ ಎಷ್ಟು ಜನ ಅವನ ಸ್ನೇಹಿತರು ಬೈದರು, ಹೆಂಡತಿ ಬೈದರು, ದ್ವೇಷಿಸಿದರೂ ಕೂಡ ಒಂದು ಬಾಯಿ ನಾಲಿಗೆಯಿಂದ ಒಂದು ಮಾತು ಕೂಡ ದೇವರನ್ನು ದೂಷಿಸಲಿಲ್ಲ. ಪ್ರೀತಿ 2ರಷ್ಟು ಆಶೀರ್ವಾದ ಯೋಬನಿಗೆ ಮತ್ತೆ ಕೊಟ್ಟೆ. ಈ ಕಷ್ಟಗಳು ಬಂದಾಗ ತಂದೆ ನಾವು ಅದನ್ನು ತೃಪ್ತಿಯಿಂದ ಸ್ವೀಕರಿಸಿ ಸಂತೋಷದಿಂದ ಅನುಭವಿಸಿದಾಗ ದೇವರಿಗೋಸ್ಕರ ಪರಲೋಕ ರಾಜ್ಯದಲ್ಲಿ ಈ ಲೋಕದಲ್ಲಿ 2ರಷ್ಟು ಬ್ಲೆಸ್ಸಿಂಗ್ ನಮ್ಮ ಸಂತತಿಗಳಿಗೆ ಕೊಡುವುದಾಗಿ ವಾಗ್ದಾನ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತ ನಮ್ಮ ಆಲೋಚನೆ ಹೃದಯದಲ್ಲಿ ಪ್ರವಾಹವಾಗಿ ಅಳೆಯಲಿ. ಒಂದು ದಿನ ಭಕ್ತಿ ಅಲ್ಲ, ನಮ್ಮ ಜೀವಮಾನವೆಲ್ಲ ನಿನ್ನ ಐಕ್ಯತೆಯಲ್ಲಿ, ಪರಿಶುದ್ಧತೆಯಲ್ಲಿ, ರಕ್ಷಣಾಣದಿಂದ, ಸಮಾಧಾನದಿಂದ ಇರುವಂತೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್.